ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೆ ನಮಃ. ಸದ್ಗುರುಗಳಾದಂತ ಪ್ರಭುಜಿಯವರ ಪಾದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ವಂದನೆಗಳು. ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಕ್ ಮೊದಲು ಮಾತೆ ಎಲ್ಲರಿಗೂ ಒಳ್ಳೆ ಆರೋಗ್ಯವನ್ನ, ಒಳ್ಳೆ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೀನಿ. ನಾವು ಹೋದ್ಸಲ 15ನೇ ಶ್ಲೋಕವನ್ನ ಮುಗಿಸಿದ್ವಿ. ಇವತ್ತು 16ನೇ ಶ್ಲೋಕಕ್ಕೆ ನಾವು ಬರ್ತಾ ಇದ್ದೀವಿ. 16ನೇ ಶ್ಲೋಕ. 15ನೇ ಶ್ಲೋಕದಲ್ಲಿ ನಾವು ಎಂತ ಒಂದು ಕವಿತ್ವವನ್ನು ನೋಡಿದ್ವಿ ಅಂತಂದ್ರೆ ಅಷ್ಟೊಂದು ಅದ್ಭುತವಾಗಿತ್ತು ಆ ಕವಿತ್ವ. ಅಂದ್ರೆ ಅಂತರಿಕ್ಷದಲ್ಲಿ, ಆ ಶೂನ್ಯದಲ್ಲಿ ಒಂದು ಪಾತಿ, ಆ ಪಾತಿಯಿಂದ ಬಂದಂತಹ ಆ ಕಿರಣ ಏನಿದೆ, ಆ ಬಳ್ಳಿ ಒಳಗೆ 2 ಫಲಗಳು ಬಂದು, ಆ ಫಲನೇ ಸೂರ್ಯ ಚಂದ್ರ. ಅಂತಹ ಫಲದಿಂದ ಈ ಜಗತ್ತು ಪೋಷಣೆ ಆಗ್ತಾ ಇದೆ ಅನ್ನೋ ಒಂದು ಅದ್ಭುತವಾದಂತ ಒಂದು ಕವಿತ್ವವನ್ನ ನಾವು ಹಿಂದಿನ ಕ್ಲಾಸ್ನಲ್ಲಿ, ಹಿಂದಿನ ನಾಮದಲ್ಲಿ ನಾವು ತಿಳ್ಕೊಂಡ್ವಿ. ಈಗ 16ನೇ ಶ್ಲೋಕ. ಅದಕ್ ಮೊದ್ಲು ನಾನು ಧ್ಯಾನವನ್ನು ಮಾಡ್ಲಿಲ್ಲ, ಮಾತೆತ್ತು ಆ ಧ್ಯಾನ ಹೇಳ್ಬಿಡ್ತೀನಿ. ಪದ್ಮಾಸನಸ್ತಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯೇಮಾ ಪದ್ಮಾವರಾಂಗೀಂ ಸರ್ವಾಲಂಕಾರಯುಕ್ತಂ ಸಕಲಾಭಯಧಾಂ ಭಕ್ತಾನಾಂ ಬಿಂಬವಾಗ್ನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಾಂಬಿಕಾಂ. ಇವತ್ತು ನಾವು 16ನೇ ಶ್ಲೋಕವನ್ನ ನೋಡ್ತಾ ಇದ್ದೀವಿ. 16ನೇ ಶ್ಲೋಕದಲ್ಲಿ ಮಾತೆಯ ವಸ್ತ್ರ ಮತ್ತು ಆ ಮಾತೆ ಏನು ಸೀರೆನ ಹಾಕೊಂಡಿದ್ದಾಳೆ, ಅದಕ್ಕೆ ಹಾಕೊಂಡಿರುವಂತ ಆ ಡಾಬಿನ ವರ್ಣೆಯನ್ನ ಈ ನಾಮದಲ್ಲಿ ತೋರಿಸ್ತಾ ಇದ್ದಾರೆ. ಆ ವಸ್ತ್ರ ಹೇಗಿದ್ಯಪ್ಪ ಅಂತಂದ್ರೆ, ಆ ಮಾತೆ ಧರಿಸಿರ್ತಕ್ಕಂಥ ವಸ್ತ್ರ ಹೇಗಿದೆ ಅನ್ನೋದನ್ನ ನಾವು ನೋಡಿದ್ರೆ, ಅರುಣಾರುಣ ಕೌಸುಂಬ ವಸ್ತ್ರ ಭಾಸ್ಕತ್ ಕಟಿ ತಟಿ ಅಂತಂದ್ರೆ, ಆ ಉದಯಿಸುತ್ತಿರೋ ಸೂರ್ಯ, ಅವನು ಆ ಸೂರ್ಯ ಉದಯಿಸ್ತಿರ್ಬೇಕಾದ್ರೆ ಅವನು ಯಾವ ವರ್ಣದಲ್ಲಿ ಇರ್ತಾನಪ್ಪ ಅಂತಂದ್ರೆ ತಿಳಿಯಾದ ಕೆಂಪು ಬಣ್ಣದಲ್ಲಿ ಇರ್ತಾನಂತೆ. ಆ ಸೂರ್ಯ ಉದಯಿಸ್ಬೇಕಾದ್ರೆ ನಾವು ನೋಡ್ತಾ ಇದ್ರೆ ಆ ಸೂರ್ಯ ಯಾವ ರೀತಿ ಇರ್ತಾನಪ್ಪ ಅಂದ್ರೆ ಕೆಂಪು ಬಣ್ಣದಿಂದ ಉದಯಿಸ್ತಾ ಇರ್ತಾನಂತೆ. ಆ ಉದಯಿಸ್ತಿರೋ ಸೂರ್ಯನಿಗೆ, ಆ ಕೆಂಪು ಬಣ್ಣಕ್ಕೆ ಹಸಿರು ಬಣ್ಣವನ್ನ ನಾವು ಅದಕ್ಕೆ ಬೆರೆಸಿದಾಗ ಅದು ಬೇರೆ ರೂಪವನ್ನು ತಾಳುತ್ತೆ. ಆ ಬಣ್ಣ ಮತ್ತೆ ಒಂದು ಬದಲಾವಣೆನ ಅದ್ರಲ್ಲಿ ಹೊಂದುತ್ತೆ. ಅದು ಎಂತ ಕೆಂಪಗೆ ಇರುತ್ತೆ ಅಂತಂದ್ರೆ, ಅಷ್ಟು ಕೆಂಪು ಬಣ್ಣ, ಹಸಿರು ಬಣ್ಣ ಸೇರಿಸಿದ್ರೆ ಆ ಬಣ್ಣ ಅನ್ನೋದು ಅದು ಇನ್ನಷ್ಟು ಒಂದು ಮೆರುಗನ್ನ ಪಡ್ಕೊಳತ್ತಂತೆ, ಆ ಕೆಂಪು ಬಣ್ಣ. ಅಂತ ಒಂದು ಕೆಂಪು ಬಣ್ಣದ ಸೀರೆಯನ್ನ ಮಾತೆ ಧರಿಸಿ ಮಂಡಲದಲ್ಲಿ, ಅಂದ್ರೆ ಮಂಡಲಾಕಾರವಾಗಿ ಆ ಮಾತೆ ಕುಳಿತಿದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ಹೇಳ್ತಾ ಇದೆ. ಅಂದ್ರೆ ಆ ಸೀರೆ ಧರಿಸಿದಳಲ್ಲ, ಆ ಸೀರೆ ಧರಿಸಿರೋದಕ್ಕೆ ಏನ್ ಮಾಡಿದಾಳೆ, ಅದಕ್ಕೆ ಒಂದು ಆ ಡಾಬನ್ನ ಕಟ್ಟಿದಾಳೆ. ಡಾಬು ಅಂತಂದ್ರೆ ಇಲ್ಲಿ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ರಶನಾಧಾಮ ಭೂಷಿತ. ಆ ಡಾಬನ ಯಾವ್ದ್ರಿಂದ ಮಾಡಿದೆ? ರಶನಾಧಾಮ ಅಂತಂದ್ರೆ 10 ಎಳೆಗಳುಳ್ಳ ದಾರ. ಇವಾಗ ನಾವು ಈ ಸ್ವರ್ಣಗೌರಿ ವ್ರತ ಮಾಡ್ಲಿ ಅಥವಾ ವರಮಹಾಲಕ್ಷ್ಮಿ ವ್ರತ ಮಾಡ್ದಾಗ ನಾವೇನ್ ಮಾಡ್ತೀವಿ, ದಾರಕ್ಕೆ 16 ಗಂಟುಗಳನ್ನ ಹಾಕ್ಬಿಟ್ಟು ಅದನ್ನ ದೇವ್ರ ಹತ್ರ ಇಟ್ಟು ಅದಕ್ಕೆ ನಾವು ಪೂಜೆನ ಮಾಡ್ತೀವಿ. ಅದನ್ನ ಆಹ್ವಾನ ಮಾಡ್ತೀವಿ ಆ ಮಂತ್ರದ ಮೂಲಕ. ಒಂದೊಂದು ಗಂಟೆಗೂ ನಾವು ಆಹ್ವಾನೆಯನ್ನ ಮಾಡ್ತಾ ಹೋಗ್ತೀವಿ. ಆ ರೀತಿ ಇಲ್ಲಿ 16 ಗಂಟೆಗಳುಳ್ಳ ದಾರ, ಆ ದಾರನ್ನ ಸೊಂಟಕ್ಕೆ
ಡಾಬಿನ ರೂಪದಲ್ಲಿ ಕಟ್ಟಿದಾಳಂತೆ. ಅಂದ್ರೆ ಈ 16 ಏನಪ್ಪಾ, ಏನು ಇದನ್ನ ತೋರಿಸ್ತಾ ಇದೆ, ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಈ 16 ಅನ್ನೋದು ಷೋಡಶಿ ವಿದ್ಯೆಯ ಒಂದು ಅಂಶವನ್ನ ಸೂಚಿಸ್ತಾ ಇದೆ. ಷೋಡಶಿ ವಿದ್ಯೆ ಅಂದ್ರೆ 16 ಅಕ್ಷರಗಳಿಂದ ಕೂಡಿದೆ ಈ ಷೋಡಶಿ ವಿದ್ಯೆ. ಆ ಷೋಡಶಿ ವಿದ್ಯೆಯ ಒಂದು ಅಂಶವನ್ನ ಈ ದಾರ ಸೂಚಿಸ್ತಾ ಇದೆ. ಯಾವುದು, ಈ ಮಾತೆ ಈ ಸೀರೆಗೆ ಕಟ್ಟಿದಳಲ್ಲ, ನಡುವಿಗೆ ಕಟ್ಕೊಂಡಿರುವಂತ ಆ ದಾರ 14 ಎಲೆಗಳಿಂದ ಕೂಡಿದೆ. ಅದು ಷೋಡಶಿ ಮಂತ್ರ. ಅದ ಪ್ರತಿಯೊಂದು ಕೂಡ ಒಂದೊಂದು ಆ ಮಾತೆ ನಾವು ಆ ಹಿಂದಿನಿಂದ ನೋಡ್ತಾ ಬಂದಿದ್ದೀವಿ. ಅವಳೇನು ಒಡವೆ ಹಾಕೊಂಡಿದ್ದಾಳೆ, ಮತ್ತೆ ಅವಳೇ ಒಂದೊಂದು ಅಂಗ ಕೂಡ ಯಾವ್ದ್ರಿಂದ ಕೂಡಿದೆ ಅಂತ ನಾವು ಮೊದ್ಲಿಂದ ನೋಡ್ಕೊಂಡ್ ಬರ್ತಾ ಇದೀವಿ. ಅಂದ್ರೆ ಮಂತ್ರದಿಂದ ಕೂಡಿದೆ ಅನ್ನೋ ವಿಚಾರನ ನಾವು ಮೊದ್ಲಿಂದ ತಿಳ್ಕೊಂಡ್ ಬರ್ತಾ ಇದೀವಿ. ಅದೇ ರೀತಿ ಅವಳು ಸೊಂಟಕ್ಕೆ ಆ ಡಾಬಿನ ರೂಪದಲ್ಲಿ ಕಟ್ಕೊಂಡಿರೋಂತ ಒಂದು ದಾರದಲ್ಲಿ ಕೂಡ ನಾವು 16 ಮಂತ್ರಗಳನ್ನ ನಾವು ಕಾಣ್ತೀವಿ. ಅದೇ ಷೋಡಶಿ ಮಂತ್ರ. ಆ ಷೋಡಶಿ ಮಂತ್ರ ಅನ್ನೋದೇ ಮಾತೆಯ ಒಂದು ವಿದ್ಯೆ, ಷೋಡಶಿ ವಿದ್ಯೆ ಅಂತ ಹೇಳ್ತಾರೆ. ಈ ಶ್ರೀ ವಿದ್ಯೆಗೆ ಷೋಡಶಿ ವಿದ್ಯೆ ಅಂತ ಕೂಡ ಹೇಳ್ತಾರೆ. ಅಂತ ದಾರವನ್ನ ಮಾತೆ ಕಟ್ಕೊಂಡಿದ್ದಾಳೆ. ಹಾಗೆ ಅಂತ ದಾರದಲ್ಲಿ ಏನಿದ್ಯಪ್ಪ ಅಂತಂದ್ರೆ 16 ಗೆಜ್ಜೆಗಳಿದ್ಯಂತೆ. ಏನ್ ಈ ದಾರ ಕಟ್ಕೊಂಡಿದ್ದಾಳೋ ಆ ದಾರದಲ್ಲಿ 16 ಗೆಜ್ಜೆಗಳನ್ನ ಪೋಣಿಸ್ಬಿಟ್ಟು ಅದಕ್ಕೆ ಕಟ್ಟಿದ್ದಾಳೆ ಆ ದಾರಕ್ಕೆ. ಆ 16 ಗೆಜ್ಜೆಗಳ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಒಂದು ಅದ್ಭುತ ಏನಪ್ಪಾ ಅಂತಂದ್ರೆ, ನಾವೀಗ ಗೆಜ್ಜೆ ಹಾಕೊಂಡಿರ್ತೀವಿ. ಗೆಜ್ಜೆ ಹಾಕೊಂಡ್ ನಾವು ಕೂತಾಗ ಏನು ಗೊತ್ತಾಗಲ್ಲ, ನಾವ್ ಗೆಜ್ಜೆ ಹಾಕೊಂಡಿದೀವಿ ಅಂತ ಗೊತ್ತಾಗಲ್ಲ. ಆ ಗೆಜ್ಜೆ ಹಾಕೊಂಡ್ ನಡೆದಾಗ ಗಲ್ ಗಲ್ ಅಂತ ಶಬ್ದ ನಮ್ಗೆ ಬರ್ತಾ ಇರುತ್ತೆ. ಅವಾಗ ನಾವು ಅವ್ರು ಗೆಜ್ಜೆ ಹಾಕೊಂಡಿದ್ದಾರೆ ಅನ್ನೋದನ್ನ ನಾವು ಗುರ್ತಿಡಿತೀವಿ. ಆದ್ರೆ ಈ ಮಾತೆ ಧರಿಸಿರ್ತಕ್ಕಂಥ ಈ 16 ಎಳೆಗಳಲ್ಲಿ ಹಾಕಿರ್ತಕ್ಕಂಥ 16 ಗೆಜ್ಜೆಗಳ ಅದ್ಭುತ ಏನಪ್ಪಾ ಅಂತಂದ್ರೆ, ಮಾತೆ ಕೂತಿದ್ರು ಕೂಡ ಅದು ಒಂದು ಝೇಂಕಾರವನ್ನ ಮಾಡ್ತಾ ಇರುತ್ತಂತೆ. ಒಂದು ಮಂತ್ರದ ಒಂದು ಝೇಂಕಾರವನ್ನ ಆ ಗೆಜ್ಜೆಗಳಲ್ಲಿ ಕೇಳಿಸ್ತಾ ಇರುತ್ತಂತೆ. ಅಷ್ಟೊಂದು ಅದ್ಭುತವಾಗಿರುತ್ತಂತೆ ಆ ಮಾತೆ ಹಾಕೊಂಡಿರೋ ಆ ಗೆಜ್ಜೆ ಒಳಗೆ, ಆ ದಾರದಲ್ಲಿ ಕಟ್ಟಿರುವಂತ ಗೆಜ್ಜೆ ಒಳಗೆ ಅಷ್ಟೊಂದು ಒಂದು ಗಲ್ ಅವಳು ಕೂತಿದ್ರು ಕೂಡ, ನಿಂತ್ಕೊಂಡು ಓಡಾಡಿದ್ರೆ ಮಾತ್ರ ಶಬ್ದ ಕೇಳಲ್ಲ, ಮಾತೆ ಕೂತಾಗ್ಲೂ ಕೂಡ ಆ ಮಂತ್ರದ ಒಂದು ಶಬ್ದ ಅದರಲ್ಲಿ ಬರ್ತಾ ಇರುತ್ತಂತೆ. ಅದಕ್ಕೆ ಅದನ್ನ ಅದ್ಭುತವಾದಂತಹ ಗೆಜ್ಜೆಗಳು ಅಂತ ಹೇಳ್ತಾರೆ. ನಂತರ ನಾವೀಗ 17ನೇ ನಾಮಕ್ಕೆ ಹೋಗ್ತಾ ಇದೀವಿ. ಈ 17ನೇ ನಾಮ ಯಾವ್ದಪ್ಪ ಅಂತಂದ್ರೆ, ಕಾಮೇಶಜ್ಞಾತ ಸೌಭಾಗ್ಯ ಮಾರ್ತುಹೋರು ದಯಾನ್ವಿತ ಅಂತ ಅಂದ್ಬಿಟ್ಟಿದೆ. ಈ 17ನೇ ನಾಮದಲ್ಲಿ ಏನು ವರ್ಣಿಸ್ತಾ ಇದ್ದಾರೆ ಅಂತಂದ್ರೆ, ಮಾತೆಯ ಮೆತ್ತಗಿನ ಈ ತೊಡೆಗಳ ವರ್ಣನೆಯನ್ನ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ಅದರ ಸೌಂದರ್ಯವನ್ನ, ಆ ತೊಡೆಗಳ ಸೌಂದರ್ಯ ಹೇಗಿದೆ ಅನ್ನೋದನ್ನ ಇದರಲ್ಲಿ ಈ ನಾಮದಲ್ಲಿ ನಾವು 17ನೇ ನಾಮದಲ್ಲಿ ನೋಡ್ತೀವಿ. ಈ 17ನೇ ನಾಮದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಗುರುಪಾದುಕಾ ಮಂತ್ರ ಅನ್ನೋದು ಈ ನಾಮದಿಂದ ಪ್ರಾರಂಭ ಆಗತ್ತೆ. ನಾವು ಏನು ಗುರುಗಳ ವಿಚಾರವಾಗಿ ನಾವು ತಿಳಿತೀವಿ, ಆ ಪಾದುಕಾ ಮಂತ್ರದ ವಿಚಾರ ಈ ನಾಮದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಈ 17ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಆ ಮಾತೆಯ ಮೆತ್ತಗಿನ ತೊಡೆಗಳ ವಿವರಣೆ ಹೇಗ್ ಕೊಟ್ಟಿದಾರಪ್ಪ ಅಂದ್ರೆ, ಆ ಮಾತೆ ಬರೀ ಆ ತೊಡೆಗಳು ಬರೀ ಮಾರ್ದವೋ ಅಂತಂದ್ರೆ, ಏನು ಮಾರ್ದವೋ, ಮಾರ್ದವೋರು ದಯಾನ್ವಿತ, ಮಾರ್ದವೋರು ದಯಾನ್ವಿತ. ಮಾರ್ಧವ ಅಂತ ಅಂದ್ರೆ ಬರೀ ಮೆತ್ತಗಿರೋದು ಅಂತ ಹೇಳ್ತಾರೆ. ಅದು ಬರೀ ಮೆತ್ತಗಿರೋದೇ ಅಲ್ಲ, ಅದರಲ್ಲಿ ಮೃದುತ್ವ ಕೂಡ ಇದೆಯಂತೆ. ಅಷ್ಟೊಂದು ಮೃದುತ್ವ ಇದೆಯಂತೆ. ಆ ಎರಡರನ್ನು ಆ ಮಿಲದಿಂದ ತುಂಬಿರೋ ತೊಡೆಯನ್ನ ಶಂಕರರು ಆ ಸೌಂದರ್ಯ ಲಹರಲ್ಲಿ ಹೇಗೆ ವರ್ಣಿಸ್ತಾರಪ್ಪ ಅಂತಂದ್ರೆ, ದದಾತೇ ಸೌಂದರ್ಯ ಪರಮ ಶಿವಂ ಮಾತ್ರ ವಿಷಯಂ. ಅಂದರೆ ಆ ಮಾತೆಯ ತೊಡೆಗಳನ್ನ ಆ ಶಿವ ಮಾತ್ರ ತಿಳ್ಕೊಂಡವನಾಗಿರ್ತಾನೆ, ಅವನಿಗೆ ಮಾತ್ರ ಅದರ ಅರಿವು ಸಿಕ್ಕುತ್ತೆ, ಇನ್ಯಾರಿಗೂ ಅದರ ಅರಿವಿಲ್ಲ ಅಂತಂದ್ರೆ ಅದರಲ್ಲಿ ಒಂದು ಗೂಢಾರ್ಥವನ್ನ ತುಂಬಿದ್ದಾರೆ. ಅದರಿಂದ ಆ ಮಾತೆಯ ಒಂದು ಏನು
ಆ ತೊಡೆಗಳಿದೆಯೋ ಅದರ ಆ ಮಾತೆ ಶಿವನ ತೊಡೆಯ ಮೇಲೆ ಕೂತಾಗ ಅದರ ಅರಿವನ್ನ ಆ ಶಿವನ್ ಮಾತ್ರ ಗೊತ್ತಿದೆ, ಇನ್ಯಾರಿಗೂ ಅದರ ಅರಿವು ಗೊತ್ತಿಲ್ಲ ಅಂತ ಅನ್ಬಿಟ್ಟು ಆ ಸೌಂದರ್ಯ ಲಹರಿಯಲ್ಲಿ ಈ ಶಂಕರಾಚಾರ್ಯರು ನಮ್ಗೆ ತಿಳಿಸ್ತಾರೆ. ಇಲ್ಲಿಂದ ಆ ಅದನ್ನ ಏನಂತಾರೆ, ಅದೇ ಗುರುವಿನ ಒಂದು ಜ್ಞಾನ ಅಂತ ಹೇಳ್ತೀವಿ. ಗುರು ಪಾದಕ ಮಂತ್ರ ಈ ನಾಮದಿಂದ ನಮ್ಗೆ ಶುರುವಾಗುತ್ತೆ. ನಾವ್ ಯಾವುದೇ ಒಂದು ಜ್ಞಾನ ಪಡಿಬೇಕಾದ್ರೆ, ಒಂದು ಲೋಕದ ವಿಷಯವಾಗ್ಲಿ, ಈ ವಿಜ್ಞಾನದ ವಿಚಾರವಾಗ್ಲಿ, ಯಾವುದೇ ಒಂದು ಸಂಗೀತದ ವಿಚಾರವಾಗ್ಲಿ, ಅಡಿಗೆ ವಿಚಾರವಾಗ್ಲಿ, ಯಾವುದೇ ಒಂದು ವಿಚಾರನ್ನ ನಾವು ತಿಳ್ಕೋಬೇಕು ಅಂತ ಅಂದಾಗ ನಾವು ಬೇರೆಯವರಿಂದಲೇ ತಿಳ್ಕೋಬೇಕು. ಅದು ನಮ್ಗೆ ಅರಿವಾಗಲ್ಲ, ನಮ್ಮೊಳಗಡೆ ಇರುತ್ತೆ. ಆದ್ರೆ ಅದನ್ನ ಬೇರೆಯವರು ಈ ತರ ಇದು ಹೀಗಿದೆ ಅಂತ ತಿಳಿಸ್ದಾಗ್ಲೇ ನಮ್ಗೆ ಅದರ ಅರಿವಾಗದು. ಅದಕ್ಕೆ ಏನ್ ಬೇಕು, ನಮ್ಗೆ ಗುರು ಅನ್ನೋರ್ ಬೇಕೇ ಬೇಕು. ನಾವೇನೋ ಒಂದು ಅಡಿಗೆ ಮಾಡ್ತೀವಿ ಅನ್ಕೊಳ್ಳಿ, ಅದನ್ನ ನಾವು ಹೋಗ್ಬಿಟ್ಟು ಏನೇನೋ ಹಾಕ್ಬಿಟ್ಟು ಮಾಡಿದ್ರೆ ಅಡಿಗೆ ರುಚಿನೇ ಇರಲ್ಲ. ಅದು ಬೇರೆಯವರು ಹೇಳ್ತಾರೆ ಹೀಗ್ ಮಾಡಿ. ಇವಾಗ ಈಗಿನ ಕಾಲದ ಹುಡುಗರು ಏನ್ ಮಾಡ್ತಾರೆ, ಆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಪ್ರತಿಯೊಂದು, ಅದು ಒಂದು ಗುರುನೇ, ಅದು ಗುರು ಮುಖಾಂತರನೇ ನಡೆಯೋದು. ಆ ರೀತಿಯಲ್ಲಿ ಪ್ರತಿಯೊಂದು ನಾವು ಕೆಲಸವನ್ನು ಮಾಡುವಾಗ್ಲೂ ಆ ಗುರು ಅನ್ನೋದು ನಮ್ಗೆ ತುಂಬಾ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗತ್ತೆ. ಆದ್ರಿಂದ ಗುರು ಅನ್ನೋದು ಅಷ್ಟೊಂದು ಮುಖ್ಯವಾದ್ದು. ಗುರುಗೆ ನಾವು ಅಷ್ಟೊಂದು ಒಂದು ಪ್ರಧಾನವಾದ ಒಂದು ಇದನ್ನ ನಾವು ಅವ್ರಿಗೆ ಕೊಡ್ಬೇಕು ಅನ್ನೋದು ಈ ನಾಮದಲ್ಲಿ ತಿಳಿಸುತ್ತೆ. ನಾವು ಯಾವುದೇ ಒಂದು ವಿದ್ಯೆಯನ್ನ ಕಲಿಬೇಕಾದ್ರೆ ಅಂದ್ರೆ ಗುರುವಿನ ಹತ್ರ ಹೋಗ್ತೀವಿ, ಆ ಗುರುವಿನಿಂದ ನಾವು ದೀಕ್ಷೆಯನ್ನ ಪಡಿಬೇಕಾಗತ್ತೆ. ಅದ್ರಲ್ಲೂ ಆಧ್ಯಾತ್ಮಿಕವಾಗಿ ನಾವ್ ಏನೇ ಒಂದು ಜ್ಞಾನವನ್ನ ಪಡಿಬೇಕಾದ್ರೂ ಗುರುಗಳ ಹತ್ರ ಹೋದಾಗ ಅವರಿಂದ ನಾವು ಒಂದು ದೀಕ್ಷೆಯನ್ನ ಪಡಿಲೇಬೇಕಾಗತ್ತೆ. ಗುರು ಇಲ್ದಿರ ನಮ್ಗೆ ಯಾವ ಜ್ಞಾನವೂ ಕೂಡ ಉಂಟಾಗಲ್ಲ. ಗುರುವೇ ಮುಖ್ಯ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗ್ತಾ ಬರುತ್ತೆ. ಆ ಗುರುವಿಗೆ ಪ್ರಥಮವಾದವರು ಯಾರು? ಈ ಗುರುವಿಗೆ ಅಂತಂದ್ರೆ ಆ ಪರಶಿವನೇ ಪರಮ ಗುರು. ಆ ಗುರುವೇ ಪರಮ ಗುರು. ಅವನ ಮೂಲಕ ಎಲ್ಲ ಆ ಪರಂಪರೆ, ಗುರು ಪರಂಪರೆ ಬರ್ತಾ ಹೋಯ್ತು. ಆ ಶಿವನ ಮೂಲಕ ಬಂದಂತ ಒಂದು ಪರಂಪರೆ ಈಗ ಬೆಳ್ಕೊಂಡು ಹೋಗ್ತಾ ಇದೆ. ಗುರು ಪರಂಪರೆ 3 ರೀತಿಯಲ್ಲಿ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಗುರು ಪರಂಪರೆಯಲ್ಲಿ. ಅದಕ್ಕೆ ನಾವು ಗುರುವೇ ಶಿವಾಯ ನಮಃ ಅಂತ ಹೇಳ್ತೀವಿ. ಮೊದಲನೇ ಗುರು ಶಿವ ಆದ್ರಿಂದ ಗುರುವೇ ಶಿವಾಯ ನಮಃ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದ್ರೆ ಗುರುಗೆ ನಾವು ಅಷ್ಟೊಂದು ಪ್ರಾಧಾನ್ಯತೆಯನ್ನ ಕೊಡ್ಬೇಕು. ಮೊದಲು ತಾಯಿಗೆ, ನಂತರ ತಂದೆಗೆ, ನಂತರ ಗುರುವಿಗೆ ಪ್ರಾಧಾನ್ಯತೆಯನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ವೇದಗಳು ಕೂಡ ಹೇಳ್ತಾ ಬರ್ತಾ ಇದೆ. ಆ ಗುರುಗೆ ನಾವು ಇವತ್ತಿನ ದಿವಸ ನಾವೇನಂತೀವಿ, ಗುರುಗಳು ನೋಡಿದಾಗ ಅವರು ನಮ್ಮಂತೆ ಬಿಡು, ಅವರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಅಷ್ಟೇ ಅಂತ ನಾವು ಒಂದು ಉಪಾಧಿ ರೀತಿಯಲ್ಲಿ ಆ ಗುರುನ ನೋಡ್ತೀವಿ. ಆದ್ರೆ ಉಪಾಧಿ ರೀತಿಯಲ್ಲಿ ಆ ಗುರುಗಳನ್ನ ನಾವು ನೋಡ್ಬಾರ್ದು. ಅವರಲ್ಲಿ ಪರಮಾತ್ಮ ಇದ್ದಾನೆ. ಅವ್ರು ನಮ್ಗೆ ತಿಳುವಳಿಕೆ ಕೊಡ್ತಾ ಇದಾರೆ. ಜ್ಞಾನ ಅನ್ನೋದು ತುಂಬಾ ಮುಖ್ಯವಾದ್ದು. ಆ ಜ್ಞಾನನ ನಾವು ಆ ಗುರುಗಳಿಂದ ಪಡ್ಕತಾ ಇದ್ದೀವಿ. ಅವರು ಆ ಜ್ಞಾನವನ್ನ ಕೊಡ್ತಾ ಇರೋದ್ರಿಂದ ಅವರೇ ಪರಮಾತ್ಮ ಅಂತ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಇದಕ್ಕೆ ಉದಾಹರಣೆ ನಾನು ಹಿಂದೆ ಒಂದ್ಸಲ ಹೇಳಿದ್ದೆ, ಆದ್ರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಒಂದ್ ಬಿಂದಿಗೆಯಲ್ಲಿ ನಾವು ಗಂಗೆ ಪೂಜೆ ಮಾಡ್ಬೇಕು, ಎಲ್ಲೋ ಸಮುದ್ರ ಹತ್ರ ಹೋಗ್ಬೇಕು, ಬಾವಿ ಹತ್ರ ಹೋಗ್ಬೇಕು ಅನ್ಕೊಟ್ಟಿರ್ತೀವಿ. ಅದ್ಯಾವ್ದೋ ನಮ್ಗೆ ಆ ಸಮಯದಲ್ಲಿ ನಡೆಯಲ್ಲ, ಅಲ್ಲಿಗೆ ಹೋಗೋಕೆ ನಮ್ಗೆ ಆಗಿರಲ್ಲ, ಅದರ ಇದು ನಮಗ್ ಸಿಗಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಒಂದು ಬಿಂದಿಗೆಯಲ್ಲಿ ಆ ಗಂಗೆನ ತುಂಬ್ತೀವಿ. ಆ ಗಂಗೆನ ತುಂಬಿಟ್ಟು ಆ ಗಂಗೆಗೆ ನಾವು ಆ ಬಿಂದಿಗೆಗೆ ಎಲ್ಲ ಹೂವು ಕಟ್ಟಿ ಎಲ್ಲ ಪೂಜೆನೂ ನಾವು ಮಾಡ್ತಾ ಹೋಗ್ತೀವಿ. ಆದ್ರೆ ನಾವೇನ್ ಅನ್ಕೋಬೇಕು, ನಾನು ಆ ಬಿಂದಿಗೆ ಪೂಜೆ ಮಾಡ್ತಾ ಇಲ್ಲ, ನಾನ್ ಮಾಡ್ತಿರೋದು ಆ ಗಂಗೆಗೆ, ಆ ಬಿಂದಿಗೆ ಒಳಗಡೆ ಇರೋ ಗಂಗೆಗೆ. ಈ ಬಿಂದಿಗೆ ಅನ್ನೋದು ಉಪಾಧಿ ಮಾತ್ರ ಅಂತ ಅರಿತು ನಾವು ಆ ಗಂಗೆನ ಪೂಜೆ ಮಾಡಿದಾಗ ನಮ್ಮ ಒಂದು ಫಲ ಅನ್ನೋದು ದೊರೆಯುತ್ತೆ. ನಮ್ಗೆ ಆ ಗಂಗೆ ಪೂಜೆ ಮಾಡ್ತಿದೀವಿ ಅನ್ನೋ ಒಂದು ಜ್ಞಾನ ನಮ್ಗೆ ಅವಾಗ ಬರುತ್ತೆ. ಅದೇ ರೀತಿ ಈಗಲೂ ಕೂಡ ನಾವು ಆ ಗುರುಗಳನ್ನ ನೋಡಿದಾಗ ನಾವು ಇವರು ನಮ್ಮಂತೆ ಮನುಷ್ಯರು ಅನ್ಕೊಳ್ದೀರ, ಅವರು ಪರಮಾತ್ಮನ ರೂಪ, ಅವರಲ್ಲಿ ಜ್ಞಾನ ಇದೆ. ಆ ಜ್ಞಾನವನ್ನ ಆ ನೀರಿನಂತೆ ಇವರಲ್ಲೂ ಒಂದು ಜ್ಞಾನ ಅನ್ನೋದಿದೆ. ಆ ಜ್ಞಾನಕ್ಕೆ ನಾವು ಆ ಗುರುಗಳಿಗೆ ನಾವು ಪ್ರಧಾನವಾದ ಒಂದು ಸ್ಥಾನವನ್ನ ಕೊಡ್ತಾ ಇದ್ದೀವಿ
ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಗುರುಗಳನ್ನ ನೋಡ್ಬೇಕಾಗತ್ತೆ. ಆಗ ನಾವು ಆ ಗುರುಗಳ ಒಂದು ಆಶೀರ್ವಾದವನ್ನ, ಒಂದು ಫಲವನ್ನ, ಅವರಿಂದ ಒಂದು ಜ್ಞಾನವನ್ನ ನಾವು ಹೊಂದ್ತೀವಿ. ಆದ್ರಿಂದ ಈ ಗುರುಗಳು ಅನ್ನೋರ ಬಗ್ಗೆ ನಾವು ತುಂಬಾ ಅಭಿಮಾನ ಮತ್ತು ಗೌರವ ಇವುಗಳನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರುತ್ತೆ. ಮುಂದಿನ ನಾಮ 18ನೇ ನಾಮ. 18ನೇ ನಾಮ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೂಣ ಭುಜಾಂಜಿಕ ಅಂತ ಅಂದ್ಬಿಟ್ಟು ಇದೆ. ಇದರಲ್ಲಿ ಏನು ವಿವರಣೆಯನ್ನು ಕೊಟ್ಟಿದಾರಪ್ಪ ಅಂದ್ರೆ, ಮಾತೆಯ ಮೀನಖಂಡಗಳು ನೋಡಿ, ಪ್ರತಿಯೊಂದು ಅಂಗಗಳ ವಿವರಣೆ ಕೂಡ ಇದ್ರಲ್ಲಿ ಕೊಡ್ತಾರೆ, ಕೂಡ ಬಿಟ್ಟಿಲ್ಲ. ಮಾಣಿಕ್ಯ ಮುಕ್ತಾಕಾರ ಜಾನುರಾಜಿತ ಹೇಳಿಲ್ಲ ನೀವು. ಏನ್ ಮೇಡಮ್? ಕಾಮೇಶ ಅಜ್ಞಾತ ಸೌಭಾಗ್ಯ ಆಯ್ತಲ್ಲ, ಆಮೇಲೆ ಮಾಣಿಕ್ಯ ಮುಕ್ತಾಕಾರ ಜಾನುದ್ವಯ ವಿರಾಜಿತ ಹೇಳಲಿಲ್ಲ, ಅದ್ರ ಮೀನಿಂಗ್ ಹೇಳಲಿಲ್ಲ. ಜಾನುದ್ವಯ ವಿರಾಜಿತ ಅದೇ ಗುರುಪಾದಕ ಮಂತ್ರ ಬರುತ್ತೆ ಅಲ್ಲಿಂದ. ಮಾಣಿಕ್ಯ ಮಕುಟಾಕಾರ ಜಾನುದ್ವಯ ವಿರಾಜಿತ, ಇದು ಶಿವನಿಗೆ ಸಂಬಂಧಪಟ್ಟಿದ್ದು. ಆ ಶಿವನಿಗೆ ಸಂಬಂಧ, ಆ ಕಿರೀಟ ಯಾವ ತರ ಮಾಣಿಕ್ಯ ಮಕುಟಾಕಾರದಲ್ಲಿ ಇರುತ್ತಂತೆ ಅದು. ಆದ್ರಿಂದ ಆ ಗುರು ಅನ್ನೋದು ಅವಾಗ ಯಾವಾಗ ಆ ತೊಡೆಯ ಮೇಲೆ ಮಾತೆ ಕುಳಿತುಕೊಂಡು ಆ ತೊಡೆಯ ವಿವರಣೆ ಬರುತ್ತೋ ಅಲ್ಲಿಂದ ಈ ಗುರುಪಾದಿಕೆ ಮಂತ್ರ ಅನ್ನೋದು ಪ್ರಾರಂಭ ಆಗತ್ತೆ. ಅದಕ್ಕೋಸ್ಕರ ಈ ಗುರುಪಾದಕ ಮಂತ್ರದ ವಿವರಣೆಯನ್ನ ಅಲ್ಲಿ ಕೊಟ್ಟೆ. ಅಲ್ಲಿ ಆ ಗುರುಪಾದಕ ಮಂತ್ರ ಅನ್ನೋದು ಪ್ರಾರಂಭ ಆಗತ್ತೆ. 18ನೇ ನಾಮ. 18ನೇ ನಾಮ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೂಣ ಭುಜಾಂಜಿಕ ಅಂತಂದ್ರೆ, ಇಲ್ಲಿ ಈ ಮೀನಖಂಡಗಳ ವಿವರಣೆಯನ್ನ ಕೊಟ್ಟಿದ್ದಾರೆ. ಮಾತೆಯ ಈ ಮೀನಖಂಡಗಳು, ಈ ತೊಡೆಯ ಖಂಡಗಳು ಏನಿದೆ ಅದರ ವಿವರಣೆಯನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಇದು ಯಾವ ತರ ಇದೆಯಪ್ಪ ಈ ಮೀನಖಂಡಗಳು ಅಂತ ಅಂದ್ರೆ, ಈ ನೀಲಮಣಿ, ಇಂದ್ರ ಒಂದು ಬತ್ತಳಿಕೆಯನ್ನ ಇಟ್ಕೊಂಡಿರ್ತಾನಂತೆ. ಅವನ ಬತ್ತಳಿಕೆ ಯಾವ್ದ್ರಿಂದ ಕೂಡಿರುತ್ತೆ ಅಂದ್ರೆ, ಇಂದ್ರ ನೀಲಮಣಿಯಿಂದ ಕೂಡಿರ್ತಕ್ಕಂತ ಒಂದು ಬತ್ತಳಿಕೆಯನ್ನ ಇಂದ್ರನ ಹತ್ರ ಇರುತ್ತಂತೆ. ಆ ರೀತಿಯಲ್ಲಿ ಈ ಶೋಭಿಸ್ತಾ ಇರುತ್ತಂತೆ ಈ ಮೀನಖಂಡಗಳು. ಅಮ್ಮನ ಈ ಮೀನಖಂಡಗಳು ಇಂದ್ರನ ಬತ್ತಳಿಕೆ ಯಾವುದು ನೀಲಮಣಿಯಿಂದ ಮಣಿಯನ್ನು ಹೊಂದಿರ್ತಕ್ಕಂತ ಆ ಬತ್ತಳಿಕೆ ರೀತಿ ಈ ಅಮ್ಮನ ಒಂದು ಮೀನಖಂಡ ಆ ತರ ಶೋಭಿಸ್ತಾ ಇರುತ್ತಂತೆ. ಅಂತಂದ್ರೆ ಈ ಮೀನಖಂಡ ಅನ್ನೋ ಒಂದು ಈ ಬತ್ತಳಿಕೆ ಅಂತ ಏನ್ ಹೇಳ್ತಾ ಇದ್ದಾರೆ, ಇದ್ರಲ್ಲಿ ಒಂದು ಗೂಢಾರ್ಥ ಅನ್ನೋದು ರಹಸ್ಯವಾಗಿ ಅಲ್ಲಿ ಬಚ್ಚಿಟ್ಕೊಂಡಿದೆ. ಅದೇನು ಅಂತ ನೋಡೋಣ. ಇಂದ್ರಗೋಪ ಪರೀಕ್ಷಿತ ಸ್ಮರತೂಣ ಭುಜಾಂಜಿಕ ಅಂತ ಹೇಳಿದ್ದಾರೆ. ಅದೇನಪ್ಪ, ಗೂಢ ಗೃಲ್ವಾಕೂರ್ಣ ಜಷ್ಣು ಜಯಿಷ್ಣು ಪ್ರಪಧಾನ್ವಿತ ಅಂತ ಇದೆ. ಗೂಢ ಅಂತಂದ್ರೆ ಏನು? ಗೂಢ ಅಂದ್ರೆ ನಮ್ಗೆಲ್ರಿಗೂ ಅರ್ಥ ಆಗಾಗೆ ಏನೋ ಒಂದು ರಹಸ್ಯನ ನಾವು ಗೂಢ ಅಂತ ಕರಿತೀವಿ. ಗುಲ್ಬ ಅಂತಂದ್ರೆ ಸೀರೆಯ ಒಂದು ಮಂಡಲ. ಸೀರೆನ ಹಾಕೊಂಡು ಹೇಗೆ ಅಮ್ಮ ಈ ಪಾದಗಳನ್ನ ಪದ್ಮಾಸನದಲ್ಲಿ ಕೂತಿರ್ತಾಳೋ ಆ ಪದ್ಮಾಸನದಲ್ಲಿ ಕೂತಿರೋದಕ್ಕೆ ಒಂದು ಮಂಡಲ ಅಂತ ಹೇಳ್ತೀವಿ. ಗುಲ್ಬ ಅಂತಂದ್ರೆ ಸೀರೆಯ ಒಂದು ಮಂಡಲ ಅಂತ. ಗೂಢ ಗುಲ್ಬಾಕೂರ್ಣ ಜಷ್ಣು ಪ್ರಯಿಷ್ಣು ಪ್ರಪದಾನ್ವಿತ ಜಯಿಷ್ಣು ಪ್ರಪದಾನ್ವಿತ ಅಂತ ಅಂದ್ಬಿಟ್ಟು ಇದೆ. ಅಂದ್ರೆ ಹೇಗೆ ಈ ಅಮ್ಮ ತಮ್ಮ ಪಾದವನ್ನ ಆ ಸೀರೆಯ ಮಂಡಲದಲ್ಲಿ ಮುಚ್ಚಿಟ್ಕೊಂಡು ಹಿಂಗೆ ಪದ್ಮಾಸನ ಹಾಕೊಂಡು ಆ ಸೀರೆ ತುಂಬಾ ಒಂದು ಮಂಡಲದಲ್ಲಿ ಕೂತಿದ್ದಾಳೆ ಅಂತಂದ್ರೆ, ಇದಕ್ಕೆ ಒಂದು ರಹಸ್ಯವಾದಂತ ಒಂದು ಮಂತ್ರ ಇಲ್ಲಿ ಅಡಕೊಂಡಿದೆ. ಬೀಜ ಮಂತ್ರ ಈ ರಹಸ್ಯ ನಾಮದಲ್ಲಿ ಅಡಕೊಂಡಿದೆ. ಅದು ಏನಪ್ಪಾ ಅಂತಂದ್ರೆ, ಅಂದ್ರೆ ಮಹಾ ಅಂತ. ಈ ಮಹಾ ಅಂದಾಗ ನಾವು ಸಾಮಾನ್ಯವಾಗಿ ಅಯ್ಯೋ ಏನ್ ಮಹಾ ಬಿಡಪ್ಪ ಅಂತೀವಿ. ಆ ಮಹಾ ಅನ್ನೋ ಒಂದು ಅಕ್ಷರಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂತಂದ್ರೆ, ಆ ಮಹಾಕ್ಕೆ ಹೋಲ್ಸಕ್ಕೆ ಇನ್ಯಾವುದು ಇಲ್ವೇ ಇಲ್ಲ ಇಲ್ಲಿ. ಎಲ್ಲದಕ್ಕಿಂತ ಹೆಚ್ಚಿನದ್ದೇ ಮಹಾ. ಆ ಮಹಾ ಬಿಟ್ರೆ ಬೇರೆ ಯಾವುದು ಇಲ್ಲ. ಅಷ್ಟೊಂದು ಅದ್ಭುತವಾಗಿರುತ್ತೆ ಆ ಮಹಾ ಅನ್ನೋದು. ಅಂತ ಅಂದ್ರೆ ಮಹಾ ಅಂತ ಆಯ್ತು.
ಆಮೇಲೆ ಪದ ಅಂದಾಗ ನಾವೇನಂತೀವಿ, ಒಂದ್ ಪದ ಅಂದಾಗ ಅದನ್ನ ಅಕ್ಷರ ಅಂತ ಕರಿತೀವಿ ಅಲ್ವಾ. ಪದ ಅಂದ್ರೆ ಅಕ್ಷರಗಳ ಒಂದು ಗುಂಪಿಗೆ ನಾವು ಪದ ಅಂತ ಕರಿತೀವಿ. ಅಂದ್ರೆ ಇವೆರಡು ಸೇರಿ ಏನಾಯ್ತು, ಪ್ರಪದ ಆಯ್ತು. ಇಲ್ಲಿ ಪ್ರ ಅಂತಂದ್ರೆ ಮಹಾ, ಪದ ಅಂದ್ರೆ ಅಕ್ಷರಗಳ ಗುಂಪು ಅಂತಂದ್ರೆ ಪ್ರಪದ ಆಯ್ತು. ಒಟ್ಟು ಎರಡು ಸೇರ್ಸಾಗ ಪ್ರಪದ ಅಂತಂದ್ರೆ ಏನು, ಮಹಾ ಅಂತಂದಾಗ ಒಂದು ವಿಶಿಷ್ಟವಾದದ್ದು ಅಂತ ಆಯ್ತಲ್ವಾ. ಅದು ಈ ಪ್ರಪದ ಅನ್ನೋದು ಏನಾಯ್ತು, ಒಟ್ಟಾಗಿ ಸೇರಿಸಿದಾಗ ನಾವು ಒಂದು ವಿಶಿಷ್ಟವಾದ, ಒಂದು ಅದ್ಭುತವಾದಂತ ಒಂದು ಮಹಾವಾಕ್ಯ ಅನ್ನೋದು ಆಯ್ತು. ಪ್ರಪದ ಅನ್ನೋದು ಒಂದು ವಿಶಿಷ್ಟವಾದಂತ ಮಹಾವಾಕ್ಯ ಅಂತ ಅಂದ್ಬಿಟ್ಟು ನಮ್ಗಿವಾಗ ತಿಳಿದ್ವಂತು. ಪ್ರಪದಾನ್ವಿತ ಅಂತಂದ್ರೆ ಈ ಮಹಾವಾಕ್ಯ ಅಂತಂದ್ರೆ ಏನು ಅನ್ನೋದು, ಮಹಾವಾಕ್ಯ ಅನ್ನೋದು ಏನ್ ಮಾಡ್ತಾ ಇದೆ ಇಲ್ಲಿ, ಈ ಮಹಾವಾಕ್ಯ ಅನ್ನೋದು ನಮ್ಗಳಿಗೆಲ್ಲ ಗೊತ್ತಿದೆ. ಈ ಮಹಾವಾಕ್ಯ ಅನ್ನೋದು ಏನ್ ಮಾಡುತ್ತೆ, ವೇದನ ಪ್ರತಿಪಾದಿಸ್ತಾ ಇದೆ. ವೇದ ಅಂದಾಗ ನಮ್ಗೆ ಈ ಮಹಾವಾಕ್ಯಗಳು ನಮ್ಮ ಜ್ಞಾಪಕಕ್ಕೆ ಬರುತ್ತೆ. ಆ ಮಹಾವಾಕ್ಯಗಳಿಂದಲೇ ಆ ವೇದ ಅನ್ನೋದು ಪ್ರತಿಪಾದನೆ ಆಗ್ತಾ ಇದೆ. ಯಾವ್ದದು ಮಹಾವಾಕ್ಯಗಳು, ತತ್ವಂ ಅಸಿ, ಸರ್ವಂ ಕಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಈ ಏನು ಈ ಮಹಾವಾಕ್ಯಗಳಿದೆಯೋ ಇವೆಲ್ಲ ಏನ್ ಮಾಡ್ತಾ ಇದೆ, ಆ ವೇದವನ್ನ ಪ್ರತಿಪಾದಿಸ್ತಾ ಇದೆ ಈ ಮಹಾವಾಕ್ಯಗಳು. ಆ ರೀತಿಯಲ್ಲಿ ಆ ಮಹಾವಾಕ್ಯಗಳನ್ನ ಮುಚ್ಚಿಟ್ಕೊಂಡು ಅಮ್ಮ ಏನು ತನ್ನ ಪದ್ಮಾಸವನ್ನ ಹಾಕೊಂಡು ಆ ಸೀರೆಯ ಮಂಡಲದಲ್ಲಿ ತನ್ನ ಪಾದಗಳನ್ನು ಬಚ್ಚಿಟ್ಕೊಂಡು ಕೂತಿದ್ದಾಳೆ ಪದ್ಮಾಸನದಲ್ಲಿ ಅಂದಾಗ ನಮ್ಗೇನ್ ಅನಿಸುತ್ತೆ, ಆ ವೇದಗಳ ಮಹಾವಾಕ್ಯಗಳನ್ನ ಅದ್ರಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದಾಳೆ ಅನ್ನೋ ಒಂದು ಗೂಢಾರ್ಥವನ್ನ, ಒಂದು ಬೀಜಾಕ್ಷರದ ಒಂದು ಅರ್ಥವನ್ನ ಈ ನಾಮದಲ್ಲಿ ಕೊಡ್ತಾ ಇದೆ. ಅಂದ್ರೆ ಮಾತೆ ಸೀರೆಯ ಮಂಡಲದಲ್ಲಿ ಪದ್ಮಾಸನವನ್ನ ಹಾಕೊಂಡು ಕೂತಿರೋ ಒಂದು ರೀತಿ ಹೇಗಿದ್ಯಪ್ಪ ಅಂತಂದ್ರೆ ಅದು ಮಹಾವಾಕ್ಯಗಳಿಂದ ಕೂಡಿರೋದು, ಅದು ವೇದಾಂತವನ್ನ ಪ್ರತಿಪಾದಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಆ ಮಾತೆ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಈ ಪದ ಮುಂದಿನ ನಾಮಕ್ಕೆ ನಾವು ಈಗ ಹೋಗೋಣ. 19ನೇ ನಾಮ, ನಕಧೀತಿ ಸಂಚನ್ನ ನಮಜ್ಜನ ತಮೋಗುಣ ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರುಹ ಅಂತ 19ನೇ ನಾಮ ಇದೆ. ಇಲ್ಲಿ ಏನ್ ವರ್ಣನೆ ಮಾಡಿದಾರಪ್ಪ ಅಂತಂದ್ರೆ ಮಾತೆಯ ಪಾದದ ವರ್ಣನೆಗಳನ್ನ ಮಾಡ್ತಾ ಇದ್ದಾರೆ. ಇವಾಗ ಮೀನಖಂಡಗಳಾಯ್ತು, ಈ ತೊಡೆ ಆಯ್ತು, ಇದೆಲ್ಲ ಆದ್ಮೇಲೆ ಕೊನೆಯಲ್ಲಿ ಆ ಪಾದದ ವರ್ಣನೆಯನ್ನ ಈಗ ಮಾಡ್ತಾ ಇದ್ದಾರೆ. ಪದ ಅಂದ್ರೆ ಏನಂತೀವಿ ನಾವು, ಒಂದು ಸ್ಥಾನ ಅಂತ ಅಂತೀವಿ. ಪದ ಅಂದಾಗ ಅದನ್ನ ಸ್ಥಾನ ಅಂತ ಕರಿತೀವಿ. ಈ ಮಾತೆಯ ಸ್ಥಾನ ಯಾವ್ದಪ್ಪ ಅಂತಂದ್ರೆ 14 ಲೋಕಗಳನ್ನ ರಕ್ಷಿಸೋ ಅಂತ ಒಂದು ಸ್ಥಾನ ಇದು. ಈ ಪಾದ ಅನ್ನೋದು 14 ಲೋಕಗಳನ್ನ ರಕ್ಷಿಸುವಂತ ಸ್ಥಾನ. ಯಾವುದು, ಮೇಲ್ಗಡೆ 9 ಲೋಕ, ಕೆಳಗಡೆ 9 ಲೋಕ ಅಂತ ಹೇಳ್ತಾರೆ. ಈ ಮೇಲಿರೋ 9 ಲೋಕಗಳನ್ನ ಮತ್ತೆ ಕೆಳಗಡೆ ಇರೋ ಈ 9 ಲೋಕಗಳನ್ನ ಒಂದು ರಕ್ಷಿಸುವಂತ ಸ್ಥಾನ ಈ ಮಾತೆಯ ಪಾದದ ಸ್ಥಾನ ಆಗಿದೆ ಅಂತ ಅನ್ಬಿಟ್ಟು ಈ ನಾಮದಿಂದ ಗೊತ್ತಾಗತ್ತೆ. ಈ ಮಾಂಸಖಂಡಗಳಿಂದ ಮತ್ತೆ ಗೆಣ್ಣುಗಳನ್ನ ಕೂಡ ವರ್ಣಿಸಿದ್ದಾರೆ. ಮಾತೆಯ ಪಾದದ ಗೆಣ್ಣುಗಳು ಹೇಗಿದ್ಯಪ್ಪ ಅಂತ ಅಂದ್ರೆ ಅದು ಆಮೆಯ ಇದಕ್ಕೆ ಹೋಲ್ಸಿದ್ದಾರೆ. ಆಮೆಯ ಮುಂಗಾಲುಗಳಿಗೆ ಅದನ್ನ ಹೋಲ್ಸಿದ್ದಾರೆ. ಆಮೆಯ ಇದು ಹೇಗಿರುತ್ತಪ್ಪ ಬೆನ್ನು ಅಂದ್ರೆ ಒಂಥರ ಇದಾಗಿ ಸ್ಮೂತ್ ಆಗಿ ಒಂಥರ ಇರುತ್ತಂತೆ. ಅದಕ್ಕೆ ಈ ಆಮೆಯ ಒಂದು ಇದಕ್ಕೆ ಹೋಲ್ಸಿದ್ದಾರೆ ಈ ಮಾಂಸಖಂಡನ, ಪಾದದ ಗೆಣ್ಣುಗಳನ್ನ. ಆಮೇಲೆ ನಾವೇನಂತೀವಿ, ಆದಿಕೂರ್ಮ ಅಂತ ಕರಿತೀವಿ. ಈ ಆದಿಕೂರ್ಮ ಅನ್ನೋದು ಯಾವ್ದಪ್ಪ ಅಂತಂದ್ರೆ ನಾರಾಯಣನ ಅವತಾರ. ನಾರಾಯಣ ಅವತಾರ ನಿಮ್ಗೆಲ್ಲ ಗೊತ್ತಿರ್ಬೇಕು. ಈ ಅಮೃತ ಮಥನ ಕಾಲದಲ್ಲಿ ಈ ನಾರಾಯಣ ಈ ಕೂರ್ಮ ಅವತಾರನ್ನ ತಾಳ್ತಾನೆ. ಯಾವಾಗ ಅಂತಂದ್ರೆ ಈ ಸಮುದ್ರ ಮುಳುಗೋಗ್ತಾ ಇರತ್ತೆ. ಆ ಸಮುದ್ರದಲ್ಲಿ ಯಾವ್ದು ಮುಳುಗ್ತಾ ಇರತ್ತೆ,
ಈ ಮಂದಾರ ಪರ್ವ ಯಾವಾಗ ಈ ಅಮೃತವನ್ನ ಪಡಿಬೇಕು ಅಂತ ಅನ್ಬಿಟ್ಟು ಆ ಅಮೃತವನ್ನ ಕಡಿತಾ ಇರ್ತಾರೆ ಅಸುರರು ಮತ್ತು ದೇವತೆಗಳು ಎಲ್ಲ ಸೇರ್ಕೊಂಡು ಆ ಇದನ್ನ ಕಡಿತಾ ಇರಬೇಕಾರೆ, ಆ ಮಂದಾರ ಪರ್ವತವನ್ನ ಕಡಿತಾ ಇರ್ಬೇಕಾರೆ ಏನಾಗತ್ತೆ, ಆ ಮಂದಾರ ಪರ್ವತ ಸಮುದ್ರದಲ್ಲಿ ಮುಳುಗೋಗ್ತಾ ಇರತ್ತೆ. ಆವಾಗ ಅದು ಮುಳುಗೋದ್ರೆ ಇನ್ನೇನ್ ಇಲ್ವಲ್ಲ, ಆಗೋಗ್ಬಿಡತ್ತೆ. ಇವ್ರು ಅನ್ಕೊಂತಾರ ಅದ್ ನಡೆಯಲ್ಲ. ಆ ಕಾರಣಕ್ಕೆ ಏನ್ ಮಾಡ್ತಾನೆ ನಾರಾಯಣ ಕೂರ್ಮ ಅವತಾರವನ್ನ ಧರಿಸ್ತಾನೆ. ಕೂರ್ಮ ಅಂದ್ರೆ ಆಮೆಯ ಅವತಾರವನ್ನ ಧರಿಸಿ ತನ್ನ ಬೆನ್ಮೇಲೆ ಆ ಮಂದಾರ ಪರ್ವತವನ್ನ ಹಿಡ್ಕೊಂಡು ನಿಂತ್ಕೊತಾನೆ. ಇವ್ರು ಹಿಂಗ್ ಕಡಿತಾ ಇದ್ರು ಕೂಡ ಅದು ಕದಲ್ದಿರ ಆ ಮಂದಾರ ಪರ್ವತ ಆ ಸಮುದ್ರದಲ್ಲಿ ಹೋಗಿದಾಗೆ ತಡಿಯಕ್ಕೋಸ್ಕರ ಆ ನಾರಾಯಣ ಆ ಕೂರ್ಮಾವತಾರವನ್ನ ಧರಿಸಿ ಆ ಮಂದಾರ ಪರ್ವತವನ್ನ ತಡಿತಾನೆ. ಆ ರೀತಿಯಲ್ಲಿ ಆಮೆಗೆ ಯಾವ ರೀತಿಯ ಒಂದು ಬೆನ್ನಿನ ಒಂದು ಸ್ಥಳ ಇದೆಯೋ ಆ ರೀತಿಯಲ್ಲಿ ಅಮ್ಮನ ಪಾದದ ಕೂಡ ಆ ರೀತಿ ಇದೆ ಅನ್ಬಿಟ್ಟು ಅಮ್ಮನವರ ಒಂದು ಪಾದದ ವರ್ಣನೆಯನ್ನ ಅದಕ್ಕೆ ಹೋಲಿಸಿದ್ದಾರೆ. ಆಮೇಲೆ ಅಮ್ಮನವರ ಉಗುರು ಕೂಡ ಅದನ್ನು ಕೂಡ ವರ್ಣನೆ ಮಾಡಿದ್ದಾರೆ ಆ ವಾಗ್ದೇವತೆಯರು. ಅದನ್ನ ಹೇಗೆ ವರ್ಣನೆ ಮಾಡಿದಾರಪ್ಪ ಅಂದ್ರೆ, ಇವಾಗ ನಾವು ಹುಣ್ಣಿಮೆಯ ಚಂದ್ರ, ಆ ಹುಣ್ಣಿಮೆನ ಚಂದ್ರನ ನಾವ್ ನೋಡಿದಾಗ ಏನ್ ಅನ್ಸುತ್ತೆ ನಮ್ಗೆ ಅಂತಂದ್ರೆ, ಎಷ್ಟೊಂದು ಬೆಳ್ಳಕ್ಕೆ ಎಷ್ಟು ಇದಾಗಿ ಇರುತ್ತೆ. ಆ ಚಂದ್ರನ್ನ ಒಂದೊಂದು ತುಂಡು ಮಾಡ್ಬಿಟ್ಟು ಆ ತುಂಡನ್ನ ತಂದು ಈ ಅಮ್ಮನವರ ಪಾದಕ್ಕೆ ಇಟ್ಟಿದ್ದಾರೆ. 10 ತುಂಡುಗಳನ್ನಾಗಿ ಮಾಡಿ ಆ ಚಂದ್ರನ, ಹುಣ್ಣಿಮೆ ಚಂದ್ರನ 10 ತುಂಡುಗಳನ್ನಾಗಿ ಮಾಡ್ಬಿಟ್ಟು ತಂದು ಒಂದೊಂದೇ ಆ ಅಮ್ಮನವರ ಪಾದಕ್ಕೆ ಇಟ್ಟಿದಾರೇನೋ ಅನ್ನೋ ತರ ಆ ಆ ಉಗುರುಗಳನ್ನ, ಆ ಬೆಳ್ಳನೆ ಉಗುರುಗಳನ್ನ ಆ ಚಂದಮಾಮನ್ಗೆ ಹೋಲಿಸಿದ್ದಾರೆ. ಅದು ಏನಾಗುತ್ತೆ ಅಂತಂದ್ರೆ, ಇದರ ಉದ್ದೇಶ ಏನು ಅಂದ್ರೆ, ಇದರ ಸೂಚನೆ ಏನ್ ಕೊಡ್ತಾ ಇದೆ, ಈ ಚಂದಮಾಮನ ಬೆಳ್ಳನೆಯ ಒಂದು ತುಂಡುಗಳನ್ನ ತಂದು ಅಮ್ಮನವರ ಪಾದಕ್ಕೆ ಉಗುರುಗಳನ್ನಾಗಿ ಪೋಣಿಸಿದ್ದಾರೆ ಅಂತ ಅಂದಾಗ ಅದರ ಒಂದು ಸೂಚನೆ ಏನಪ್ಪಾ ಅಂತಂದ್ರೆ, ಈ ಮನುಷ್ಯನಲ್ಲಿರ್ತಕ್ಕಂಥ ಅಜ್ಞಾನವನ್ನ ತೊಲಗಿಸಿ ಆ ಜ್ಞಾನವನ್ನ ಕೊಡುವಂತದ್ದ ಆ ಕಾಂತಿ ಆಗಿರುತ್ತೆ. ಆ ಬೆಳ್ಳನೆಯ ಕಾಂತಿ ಯಾವ್ದಾಗಿರುತ್ತೆ, ಅಜ್ಞಾನವನ್ನ ತೊಲಗಿಸಿ ಮನುಷ್ಯನಲ್ಲಿರ್ತಕ್ಕಂಥ ಈ ಅಜ್ಞಾನವನ್ನ ತೊಲಗಿಸಿ ಜ್ಞಾನವನ್ನ ಕೊಡುವಂತ ಒಂದು ಕಾಂತಿ ಆ ಉಗುರಿನಲ್ಲಿ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಚಂದಮಾಮನ್ನ ಕತ್ತರಿಸಿ ತುಂಡಾಗಿ ಮಾಡಿ ಅಲ್ಲಿಟ್ಟಿದ್ದಾರೆ ಅನ್ಬಿಟ್ಟು ಆ ಚಂದಮಾಮನ್ಗೆ ಹೋಲಿಸಿದ್ದಾರೆ. ಆದ್ರೆ ಅದು ಈ ಮನುಷ್ಯನ ಅಜ್ಞಾನವನ್ನ ತೊಲಗಿಸುವಂಥದ್ದು, ಅಷ್ಟೊಂದು ಶಕ್ತಿ ಆ ಮಾತೆಯ ಉಗುರಿನಲ್ಲಿದೆ ಅಂತ ಅಂದ್ಬಿಟ್ಟು ಈ ನಾಮ ತಿಳಿಸುತ್ತೆ. 20ನೇ ನಾಮ ಸಿಂಚಾನಮಣಿ ಮಂಜೀರ ಮಂಡಿತ ಶ್ರೀ ಪದಾಂಬುಜ ಮುರಾಲಿ ಮಂದಗಮನ ಮಹಾಲಾವಣ್ಯ ಶೇವದಿ ಅಂತ ಅಂದ್ಬಿಟ್ಟು 20ನೇ ನಾಮ ಇದೆ. ಇದರಲ್ಲಿ ಏನಪ್ಪ ವರ್ಣನೆ ಮಾಡಿದರೆ ಅಂತಂದ್ರೆ, ಆಕೆ ನಡೆ, ಆಕೆ ಹೇಗ್ ನಡ್ಕೊಂಡು ಹೋಗ್ತಾಳೆ ಮತ್ತು ಆ ಗೆಜ್ಜೆ ನಾದ, ಅವಳ ಕಾಲ್ಗೆ ಹಾಕೊಂಡಿರ್ತಕ್ಕಂಥ ಆ ನಡೆಯುವಾಗ ಆ ಗೆಜ್ಜೆ ನಾದ ಏನು ಶಬ್ದ ಬರುತ್ತೆ ಅದರಲ್ಲಿ ಅನ್ನೋ ಒಂದು ವರ್ಣನೆನ ಈ ಶಿಂಚಾಣಮಣಿ ಮಂಜೀರ ಮಂಡಿತ ಶ್ರೀಪಾದಾಂಬುಜ ಮರಾಳಿ ಮಂದಗಮನ ಮಹಾಲಾವಣ್ಯ ಶೇವದಿಹಿ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಮಾತೆಯ ಗೆಜ್ಜೆಯಿಂದ ಬರೋ ಶಬ್ದ ಹೇಗಿರುತ್ತಪ್ಪ ಅಂದ್ರೆ, ಅದು ಮಂತ್ರ ಸ್ವರೂಪದಿಂದ ಕೂಡಿರ್ತಂತೆ. ಇವಾಗ ನಾವು ಒಂದೊಂದನ್ನು ಮಂತ್ರದ ಮೂಲಕನೇ ನೋಡ್ತಾ ಇದ್ದೀವಿ. ಪ್ರತಿಯೊಂದನ್ನು ಆ ಗೆಜ್ಜೆ ನಾದ ಕೂಡ ಆ ಮಂತ್ರ ಸ್ವರೂಪದಿಂದ ಕೂಡಿರ್ತಂತೆ. ಆ ಮಂತ್ರ ಸ್ವರೂಪನ ಹೇಗೆ ತೋರಿಸಿದರೆ ಆ ಗೆಜ್ಜೆಗಳಲ್ಲಿ ಅಂತಂದ್ರೆ, ಒಂದು ಗೆಜ್ಜೆನ ಕಾದಿ ವಿದ್ಯೆ, ಈ ಶ್ರೀ ವಿದ್ಯೆಯಲ್ಲಿ 2 ವಿದ್ಯೆಗಳನ್ನ ನಾವು ನೋಡ್ತೀವಿ. ಕಾದಿ ವಿದ್ಯೆ, ಹಾದಿ ವಿದ್ಯೆ ಅಂತ ಅಂದ್ಬಿಟ್ಟು 2 ವಿದ್ಯೆಗಳು ಇದೆ. ಅದನ್ನ ಒಂದು ವಿದ್ಯೆನ ಕಾದಿ ವಿದ್ಯೆ ಅನ್ನೋದಕ್ಕೆ ಒಂದು ಗೆಜ್ಜೆ ತೋರಿಸಿದ್ದಾರೆ, ಇನ್ನೊಂದು ಗೆಜ್ಜೆನ ಹಾದಿ ವಿದ್ಯೆ ಅಂತ ತೋರಿಸಿದ್ದಾರೆ. ಕ ಅನ್ನೋ ಅಕ್ಷರದಿಂದ ಯಾವಾಗ ಮೊದಲಾಗತ್ತೋ ಅದು ಕಾದಿ ವಿದ್ಯೆ ಆಗುತ್ತೆ. ಆ ಅಕ್ಷರದಿಂದ ಮೊದಲಾಗುವಂತ ವಿದ್ಯೆ ಹಾದಿ ವಿದ್ಯೆ ಆಗತ್ತೆ. ಇವೆರಡನ್ನು ಕೂಡ ಇದರ ವಿವರ ಇನ್ನ ಮುಂದೆ ಚೆನ್ನಾಗಿ ಬರುತ್ತೆ. ಆದಿ ವಿದ್ಯೆ, ಕಾದಿ ವಿದ್ಯೆಗಳ ವಿವರ ಇನ್ನ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ಸ್ಪಷ್ಟವಾಗಿ ನಾವು ಕಾಣ್ತೀವಿ. ಇವಾಗ ಸ್ವಲ್ಪ ಸೂಕ್ಷ್ಮವಾಗಿ ಆ 2 ಗೆಜ್ಜೆಗಳನ್ನ ಆ ವಿದ್ಯೆಗೆ ಹೋಲಿಸಿದ್ದಾರೆ ಅಂತ ಅನ್ಬಿಟ್ಟು ನಾವೀಗ ತಿಳ್ಕೊಂತಾ ಇದೀವಿ. ಆಮೇಲೆ
ಈ ಮಾತೆಯನ್ನ ಯಾವ್ದಕ್ ಹೋಲ್ಸಿದಪ್ಪ ಅಂತಂದ್ರೆ, ಮಾತೆಯನ್ನ ಹೆಣ್ಣು ಹಂಸಕ್ಕೆ ಹೋಲ್ಸಿದಾನಂತೆ. ಗಮನದಂತೆ ಆಕೆ ನಡಿತಾಳಂತೆ. ಅವಳ ನಡಿಗೆ ಯಾಕೆ ಇರುತ್ತಪ್ಪ ಆಕೆ ನಡಿಗೆ ಅಂದ್ರೆ, ಹೆಣ್ಣು ಹಂಸದ ತರ ನಡ್ಕೊಂಡು ಹೋಗ್ತಾಳಂತೆ. ಅಂತಂದ್ರೆ ಇವಾಗ ನಾವು ಯಾರಾದ್ರೂ ಹೆಂಗಸ್ರು ಡಬ 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 ಅಂತ ನಡ್ಕೊಂಡು ಹೋಗ್ ಹಂಗ್ ನಡಿಬಾರ್ದು. ಹೆಂಗಸ್ರು ನಿಧಾನವಾಗಿ ಮೆತ್ತ ಹೆಜ್ಜೆ ಹಾಕೊಂಡು ಹೋಗ್ಬೇಕು ಅಂತ ಮೊದ್ಲಿಂದ ನಮ್ಮ ಹಿಂದಿನವ್ರು ಹೇಳ್ಕೊಂಡ್ ಬರ್ತಾ ಇದಾರಲ್ವಾ. ಅದು ಈ ಮಾತೆಯ ಒಂದು ಲಕ್ಷಣ, ಮಾತೆಯ ಲಕ್ಷಣ ಅದು. ಆ ಹೆಣ್ಣು ಹಂಸ ಯಾಕೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗುತ್ತೋ, ಆ ರೀತಿಯಲ್ಲಿ ಮಾತೆ ಮಂದಗಮನಳಾಗಿ ನಡ್ಕೊಂಡು ಗಂಭೀರ ನಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಈ ನಾಮವನ್ನ ಹಂಸಗಮನಕ್ಕೆ ಯಾಕಪ್ಪ ಹೋಲಿಸಿದ್ದಾರೆ? ಇದ್ರ ಉದ್ದೇಶ ಏನು? ಯಾತಕ್ಕ ಹಂಸಗಮನಕ್ಕೆ ಹೋಲಿಸಿದ್ರು? ಏನಿದ್ರ ಉದ್ದೇಶ ಅಂತಂದಾಗ, ಇದು ಪ್ರಾಣಶಕ್ತಿಯ ಗಮನ. ಅಂತಂದ್ರೆ ನಾವ್ ಏನು ನಮ್ಮ ಈ ಚೈತನ್ಯ ಅನ್ನೋದು ಆ ಉಸಿರಾಟದಿಂದ ನಡೀತಾ ಇದೆಯೋ ಅದಕ್ಕೆ ಇದನ್ನ ಹೋಲಿಸಿದರೆ. ಪ್ರತಿಯೊಂದು ಜೀವಿನಲ್ಲೂ ಇದು ಇದ್ದೇ ಇರ್ಬೇಕಲ್ವಾ. ಆ ಜೀವಿನಲ್ಲಿ ಆ ಉಸಿರಾಟ ಇದು ನಡಿದೆ ಹೋದ್ರೆ ಆ ಚೈತನ್ಯವೇ ಇಲ್ಲ. ಆ ಚೈತನ್ಯದ ಉಸಿರಾಟವೇ ಆ ಮನುಷ್ಯನ್ಗೆ ಒಂದು ಮುಖ್ಯವಾಗಿ ಬೇಕಾದಂಥದ್ದು. ಉಸಿರಾಟ ಇಲ್ಲದೆ ಇದ್ರೆ ಜೀವ ಇಲ್ಲ, ಅಷ್ಟೇ ಜೀವ, ಅವನು ನಿರ್ಜೀವಿ. ಆ ಉಸಿರಾಟನೇ ಚೈತನ್ಯ. ಅದಕ್ಕೆ ಈ ನೋಡಿ ಮಾತೆಯ ನಡೆಯನ್ನ ಆ ಉಸಿರಾಟಕ್ಕೆ ಹೋಲಿಸಿದ್ದಾರೆ. ಎಷ್ಟೊಂದು ಅದ್ಭುತವಾಗಿದೆ ನೋಡಿ ಆ ಕವಿತೆ. ಈ ಉಸಿರಾಟನ ನಾವೇನ್ ಮಾಡ್ತೀವಿ, ಹೇಗ್ರಿ ನಾವು ಉಸಿರಾಡ್ತೀವಿ ಅಂತಂದ್ರೆ, ಉಚ್ಛ್ವಾಸ ನಿಶ್ವಾಸದ ಉಸಿರನ್ನ ಒಳಗ್ ಕೆಳಕತ್ತೀವಿ, ಮತ್ತೆ ಅಶುದ್ಧವಾದ ಉಸಿರನ್ನ ಹೊರಗ್ ಬಿಡ್ತೀವಿ, ಶುದ್ಧವಾದ ಉಸಿರನ್ನ ಒಳಗ್ ಕೆಳ್ಕತ್ತೀವಿ. ಇದನ್ನ ಉಚ್ಛ್ವಾಸ ನಿಶ್ವಾಸ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆ ರೀತಿ ಉಚ್ಛ್ವಾಸ ನಿಶ್ವಾಸವನ್ನ ಯಾವ್ದಕ್ ಹೋಲ್ಸಿದಾರಪ್ಪ ಅಂದ್ರೆ ಶಿವಶಕ್ತಿಯರಿಗೆ ಹೋಲ್ಸಿದ್ದಾರೆ. ಇಲ್ಲಿ ಒಂದು ಸಮಯಾಚಾರ ಸಮನ್ವತೆಯನ್ನ, ಶಿವಶಕ್ತಿಯರ ಸಮನ್ವತೆಯನ್ನು ಕೂಡ ನೋಡಿ ಇಲ್ಲಿ ಈ ಮನುಷ್ಯನ ಉಸಿರಾಟಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ಒಂದು ಉಸಿರು ಶಿವನಿಗೆ, ಇನ್ನೊಂದು ಉಸಿರು ಶಕ್ತಿಗೆ. ಇಲ್ಲಿ ಕೂಡ ಅವರಿಬ್ಬರನ್ನ ಒಂದಾಗಿ ತಂದು ನಮಗೆ ಸಮಯಾಚಾರವನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಈ ಲಲಿತಾ ಸಹಸ್ರನಾಮದ ಪ್ರತಿಯೊಂದರಲ್ಲೂ ಕೂಡ ನಾವು ಆ ಸಮಯಾಚಾರವನ್ನ ಶಿವಶಕ್ತಿ ಏಕ ರೂಪಿಣಿ ಅಂತಂದ್ರೆ ಶಿವಶಕ್ತಿಯರಿಂದ ಕೂಡಿದ ಒಂದು ಶಕ್ತಿನ ನಾವು ಈ ಲಲಿತಾ ಸಹಸ್ರನಾಮದಲ್ಲಿ ಕಾಣ್ತಾ ಇದ್ದೀವಿ. ಅದೇ ರೀತಿ ಈ ಉಸಿರಾಟದಲ್ಲೂ ಕೂಡ ನಾವು ಶಿವಶಕ್ತಿಯರನ್ನ ಕಾಣ್ತಾ ಇದ್ದೀವಿ. ಯಾವುದ್ರ ಮೂಲಕ? ಉಚ್ಛ್ವಾಸ ನಿಶ್ವಾಸದ ಮೂಲಕ ಆ ಶಿವಶಕ್ತಿಯರನ್ನ ನಾವು ಕಾಣ್ತೀವಿ. ಅನ್ನೋದು ಉಚ್ಛ್ವಾಸ, ಮತ್ತು ಇವೆರಡು ಶಿವ ಮತ್ತು ಶಕ್ತಿ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡ್ವಿ. ಈ ಉಸಿರಾಟನ ನಾವೇನ್ ಮಾಡ್ತೀವಿ, ಪ್ರತಿಯೊಬ್ರು ಇದನ್ನ ಗಮನಿಸಲ್ಲ. ಬಿಡು, ನಾವು ಹುಟ್ಟಿದೀವಿ, ನಾವು ಜೀವನ ಮಾಡ್ತಿದೀವಿ, ನಾವು ಉಸಿರಾಡ್ತಿದೀವಿ. ಯಾರ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತೀವ ನಾವು ಆ ಉಸಿರಾಟದ ಬಗ್ಗೆ? ಸಾಮಾನ್ಯ ಮನುಷ್ಯರು ಯಾವಾಗ್ಲೂ ನಾವು ಅಯ್ಯೋ ಎಲ್ಲ ನಮ್ ಶರೀರ ಹೇಗ್ ನಡೀತಿದ್ಯೋ ಅದೇ ರೀತಿ ಉಚ್ಛ್ವಾಸ ನಿಶ್ವಾಸನು ನಡೀತಾ ಇದೆ, ಉಸಿರಾಟನು ನಡೀತಾ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ ಹೊರ್ತು ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನ ನಾವ್ ಯಾವಾಗ ಕೊಟ್ಟಿದೀವಿ? ಆ ಪ್ರಾಮುಖ್ಯತೆಯನ್ನ ಕೊಟ್ಟು ನೋಡೋ ಅಂತ ಒಂದು ಅವಕಾಶ ಕೂಡ ನಮ್ಗಿರಲ್ಲ. ಯಾವ್ದೋ ಒಂದು ಕೆಲಸದಲ್ಲಿ ನಿರತರಾಗಿರ್ತೀವಿ, ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅನ್ನೋ ಒಂದು ಗುರಿ ಕಡೆ ನಮ್ ಗಮನ ಇರುತ್ತೆ ಹೊರ್ತು ನಮ್ಮ ಉಚ್ಛ್ವಾಸ ನಿಶ್ವಾಸದ ಕಡೆ ಸಾಮಾನ್ಯ ಮನುಷ್ಯ ಹೆಚ್ಚು ಗಮನನೇ ಕೊಡೋದಕ್ಕೆ ಹೋಗಲ್ಲ. ಆದ್ರೆ ಇದನ್ನ ಆಳವಾಗಿ ನಾವು ಗಮನಿಸಿದಾಗ, ಈ ಉಚ್ಛ್ವಾಸ ನಿಶ್ವಾಸವನ್ನ ನಾವು ಆಳವಾಗಿ ಗಮನಿಸಿ ಆ ಶಕ್ತಿ ಏನು, ಅದು ಹೇಗೆ ಅನ್ನೋದು ಒಂದು ಜ್ಞಾನವನ್ನ ನಾವು ತಿಳ್ಕೊಂಡಾಗ ನಾವೇನ್ ಮಾಡ್ತೀವಿ, ನಾವು ಈ ಜೀವನ ಅಂದ್ರೇನು, ಈ ಶರೀರ ಅಂದ್ರೇನು ಅನ್ನೋ ಒಂದು ಸಾಧನೆ ಹಾದಿಗೆ ನಾವು ತಲುಪ್ತೀವಿ. ಆ ಉಚ್ಛ್ವಾಸ ನಿಶ್ವಾಸದ ಆಳವಾಗಿ ನಾವು ಯೋಚನೆ ಮಾಡಿ, ಇದ್ ನಡೀತಾ ಇದೆ ನಮ್ ಶರೀರದಲ್ಲಿ, ಇದ್ ಹೇಗ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಆ ಕಡೆ ಗಮನ ಕೊಟ್ಟು ಅದರ ಜ್ಞಾನನ ನಾವು ಪಡ್ಕೊಂಡಾಗ ಏನ್ ಮಾಡ್ತೀವಿ, ನಾವು ಆ ಸಾಧನೆ ಮಾರ್ಗಕ್ಕೆ ನಾವೇನ್ ಅನ್ಕೊಂಡಿದೀವಿ,
ಆ ಸಾಧನೆ ಗುರಿನ ತಲುಪ್ತೀವಿ ನಾವು, ಆ ಉಚ್ಛ್ವಾಸ ನಿಶ್ವಾಸವನ್ನ ನಾವು ತಿಳ್ಕೊಂಡಾಗ, ಅದ್ರ ಜ್ಞಾನವನ್ನ ನಾವು ಅರ್ತಾಗ. ಅದು ಹೇಗೆ ನಾವು ಅರಿತೀವಿ ಆ ಜ್ಞಾನನ ಅಂದಾಗ, ಚಿಚ್ಚಕ್ತಿಯೇ ಈ ಪ್ರಾಣಶಕ್ತಿಯ ಮೂಲ. ಚಿಚ್ಚಕ್ತಿ ಅಂದ್ರೆ ಈ ಚೈತನ್ಯ, ಈ ಜೀವ, ಈ ಚೈತನ್ಯ ಅನ್ನೋದೇನಿದೆ, ಈ ಚೈತನ್ಯ ಅನ್ನೋದೇ ನಮ್ಮ ಆತ್ಮ, ಒಳಗಿರತಕ್ಕಂತ ಒಂದು ಆತ್ಮ. ಆ ಶಕ್ತಿನ ನಾವು ತಿಳ್ಕೊಂಡಾಗ, ಆ ಚಿಚ್ಚಕ್ತಿಯ ಮೂಲನೇ ಈ ಪ್ರಾಣಶಕ್ತಿ. ಅದನ್ನ ನಾವು ಏನ್ ಮಾಡ್ತೀವಿ, ತಿಳ್ಕೊಂಡಾಗ ಅದೇನಾಗತ್ತೆ, ಆ ಪ್ರಾಣಶಕ್ತಿ ಎಲ್ಲ ಕಡೆ ಈ ಪ್ರಾಣಶಕ್ತಿ ಅನ್ನೋದು ನಮ್ಮ ಶರೀರದಲ್ಲಿ ಪ್ರವಹಿಸ್ತಾ ಇರುತ್ತೆ, ಎಲ್ಲ ಕಡೆ ಹರಿತಾ ಇರುತ್ತೆ. ಆ ಹರಿದಿದ್ರೆ ಇಲ್ಲ ಪ್ರಾಣಶಕ್ತಿ ಅನ್ನೋದು, ಹರಿದೇ ಹೋದ್ರೆ ಈ ಶರೀರ ಇಲ್ಲ. ಇದೇನ್ ಮಾಡುತ್ತೆ, ನಾವು ಈ ಪ್ರಾಣಶಕ್ತಿನ ನಾವು ಗಮನಿಸಿದಾಗ ಏನಾಗುತ್ತೆ, ಇದು ನಮ್ಮ ಶರೀರದ 72 ನಾಡಿಗಳಲ್ಲಿ ಇದು ಪ್ರವಹಿಸ್ತಾ ಇರ್ತದೆ. ನಮ್ಮ ಶರೀರದಲ್ಲಿ 72 ನಾಡಿಗಳಿದೆ. ಆ 72 ನಾಡಿಗಳಲ್ಲೂ ಇದು ಹರಿತಾ ಇರುತ್ತೆ. ಏನು, ಈ ಪ್ರಾಣಶಕ್ತಿ ಅನ್ನೋದು ಹರಿತಾ ಇರುತ್ತೆ. ಇದರಲ್ಲಿ ಮುಖ್ಯವಾದ್ದು ಮೂರೇ: ಸುಷುಮ್ನಾ ನಾಡಿ, ಇಡ, ಪಿಂಗಳ. ಈ ಮೂರರ ಮುಖಾಂತರ ಈ 72 ನಾಡಿಗಳಿಗೂ ಈ ಪ್ರವಹಿಸಿ ಈ ಪ್ರಾಣಶಕ್ತಿ ಅನ್ನೋದು, ಪ್ರಾಣವಾಯು ಅನ್ನೋದು ಪ್ರವಹಿಸ್ತಾ ಇರುತ್ತೆ. ಈ 72 ನಾಡಿಗಳಿಗೂ ಹೋಗಿ 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 ನಮ್ಮ ಚೈತನ್ಯ ಅನ್ನೋದು ನಡೀತಾ ಇರುತ್ತೆ. ಅದೇನಾರ ನಿಂತೋಯ್ತು, ಆ ಪ್ರಾಣಶಕ್ತಿ ನಮ್ಗೆ ನಿಂತೋಯ್ತು ಅಂದ್ರೆ, ಆ ಪ್ರವಹಿಸೋದು ಯಾವಾಗ ನಿಂತೋಯ್ತು ಅಂತ ಅಂದಾಗ ಈ ಚೈತನ್ಯ ಅನ್ನೋದು ಉರುಳಿ ಬೀಳುತ್ತೆ. ಆ ಚೈತನ್ಯಕ್ಕೆ ಅವಾಗ ಶಕ್ತಿನೇ ಇರಲ್ಲ. ಮುಖ್ಯವಾಗಿರೋದೇ ಈ ಪ್ರಾಣಶಕ್ತಿ. ಈ ಪ್ರಾಣಶಕ್ತಿನ ಆ ಮಾತೆಯ ಒಂದು ನಡೆಗೆ ಹೋಲಿಸಿದ್ದಾರೆ ಅಂತಂದ್ರೆ ಎಷ್ಟೊಂದು ಅದ್ಭುತವಾಗಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇಂಥ ಪ್ರಾಣಶಕ್ತಿನ ನಾವು ಮನುಷ್ಯನ ಮುಖದಲ್ಲಿ ಗಮನಿಸ್ತಾ ಹೋಗ್ತೀವಿ. ಈ 72 ನಾಡಿಗಳಿಗೆ ಹರಿತಾ ಇರ್ತಕ್ಕಂಥ ಈ ಪ್ರಾಣಶಕ್ತಿನ ನಾವು ಹೇಗ್ ಕಾಣ್ತೀವಪ್ಪ ಅಂದ್ರೆ, ಪ್ರತಿಯೊಂದನ್ನು ನಾವು ಈ ನಾನು ಹೇಳ್ದೆ, ಈ ಮುಖ ಅನ್ನೋದು ಏನು ಅಂತ ನಿಮ್ಗೆ ಆಗ್ಲೇ ಅರ್ಥ ಆಗಿದೆ. ಇದನ್ನ ವಾಗ್ಭವಕುಟ ಅಂತ ಕರೀತಾರೆ. ಮಾತೆಯ ಒಂದು ವಾಗ್ಭವಕುಟ, ಶರೀರದ ಒಂದು ಭಾಗ, ಜ್ಞಾನದಿಂದ ತುಂಬಿರ್ತಕ್ಕಂಥ ಒಂದು ಭಾಗ ಅಂತ ಅಂದ್ಬಿಟ್ಟು ಅವಾಗ್ನಿಂದ ನಿಮ್ಗೆ ಹೇಳ್ಕೊಂಡ್ ಬರ್ತಾನೆ ಇದೀನಿ. ಈ ಮುಖದಲ್ಲಿ ನಾವು ಆ ಭಾವನ ಕಾಣ್ಬೋದು. ಯಾವುದು, ಈ ಪ್ರಾಣಶಕ್ತಿ ಅನ್ನೋದು ಈ ಮನುಷ್ಯನಲ್ಲಿ ಹೇಗೆ ಆಗ್ತಾ ಇದೆ ಅನ್ನೋದನ್ನ ಈ ಮುಖದಲ್ಲಿ ನಾವು ಕಾಣ್ತೀವಿ. ಇದನ್ನ ಯಾವ ರೀತಿ ಕಾಣ್ತೀವಿ ಅಂತಂದ್ರೆ, ನವರಸ ಭಾವಗಳು ಅಂತ ಹೇಳ್ತಾರೆ. ಅದಕ್ಕೆ ಒಂದೊಂದು ಭಾವನು ಕೂಡ ಒಂದೊಂದ್ ತರ ಇರತ್ತಂತೆ. ಮುಖದಿಂದ ನಾವು ಆ ಒಳಗಡೆ ಆ ಪ್ರಾಣಶಕ್ತಿ ಹರಿಯುವಂತ ಭಾವ ಅದು ಹೊರಗ್ ಬಂದಾಗ ಆ ಮುಖದಿಂದ ನಾವು ಅದನ್ನ ಕಾಣ್ಕಂತೀವಿ. ಅದನ್ನ ಏನಂತೀವಿ ನಾವು, ನವರಸ ಭಾವ. 9 ಭಾವಗಳ ಮೂಲಕ ಆ ಇದನ್ನ ನಾವು ತಿಳ್ಕಂತೀವಿ. ಒಳಗಡೆ ಹೇಗೆ ಪ್ರಾಣಶಕ್ತಿ ಹರಿತಾ ಇದೆ ಅನ್ನೋದನ್ನ ನಾವು ಕಾಣ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಈ ಮುಖದ ಮೂಲಕ ನಾವು ತಿಳ್ಕತೀವಿ ಅಂತ ಹೇಳ್ತಾರೆ. ಅದು ಹೇಗೆ, ನಾವು ಶಾಂತವಾಗಿದ್ರೆ, ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ನಾವು ಸಂತೋಷವಾಗಿರ್ತೀವಿ. ಆಗಿದ್ದಾಗ ಏನಾಗುತ್ತೆ, ನಮ್ಮ ಮುಖದಲ್ಲೂ ಕೂಡ ನಗುಮುಖ ಇರುತ್ತೆ. ಆ ನಗುಮುಖನ ನಾವು ನೋಡಿದಾಗ ಅದನ್ನ ಶಾಂತರಸ ಅಂತ ಕೇಳಿ. ನವರಸಗಳಲ್ಲಿ ಈ ಶಾಂತರಸ ಅನ್ನೋದು ಒಂದು. ಹಾಗೆ ನಾವು ಬೀಭತ್ಸ ರಸ ಅಂತೀವಿ. ಆ ಬೀಭತ್ಸ ರಸ ನಮ್ಮ ಮುಖದಲ್ಲಿ ಯಾವಾಗ ಕಾಣ್ತೀವಿ, ಯಾರೋ ಏನೋ ತಪ್ಪು ಮಾಡ್ಬಿಟ್ಟಿರ್ತಾರೆ. ಆ ತಪ್ಪು ಮಾಡಿದಾಗ ನಮಗೆ ವಿಪರೀತ ಕೋಪ ಬಂದ್ಬಿಟ್ಟಿರುತ್ತೆ. ಆ ಕೋಪನ ನಾವು ತೋರ್ಪಡಿಸ್ಕೋಬೇಕು. ಅವಾಗ ಏನಾಗುತ್ತೆ, ನಮ್ಮ ಮುಖದಲ್ಲಿ ಒಂಥರ ಮುಖನೇ ಒಂಥರ ಆಗ್ಬಿಟ್ಟಿರುತ್ತೆ. ಅವಾಗ ನಮ್ಗೆ ಅನ್ಸುತ್ತೆ ಅವನಿಗೆ ಕೋಪ ಬಂದಿದೆ. ಅದು ಬೀಭತ್ಸ ರಸ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದು ಕೂಡ ನಮ್ಗೆ ಮುಖದಿಂದ ನಾವು ಕಾಣ್ತೀವಿ. ಆಮೇಲೆ ಏನೋ ಒಂದು ರೀತಿಯಲ್ಲಿ ಮನುಷ್ಯನ್ಗೆ ದುಃಖ ಶುರು ಆಗೋಗುತ್ತೆ. ಆ ದುಃಖ ಆದಾಗ ಆ ಮುಖದಲ್ಲಿ ನಮ್ಗೆ ದುಃಖದ ಒಂದು ಭಾವ ಅನ್ನೋದು ನಮ್ಗೆ ಚೆನ್ನಾಗಿ ಕಾಣ್ತಾನೆ ಹೋಗುತ್ತೆ. ಅದನ್ನ ಏನಂತೀವಿ ನಾವು, ಕರುಣಾರಸ ಅಂತ ಕರಿತೀವಿ. ಈ ರೀತಿ 9 ರಸಗಳನ್ನು ಕೂಡ ನಾವು ಈ ಮುಖದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇದು ಯಾವುದು, ನಮ್ಮ ಪ್ರಾಣಶಕ್ತಿಯ ಒಂದು ಗಮನ. ಆ ಪ್ರಾಣಶಕ್ತಿ ಅನ್ನೋದು ಹರಿತಾ ಇದೆಯಲ್ಲ ಈ 72 ನಾಡಿಗಳಲ್ಲಿ, ಅದರ ಒಂದು ಗಮನವನ್ನ ನಾವು ಈ ಮುಖದ ಮುಖಾಂತರ ನಾವು 9 ರಸಗಳಲ್ಲಿ, ನವರಸಗಳಲ್ಲಿ ನಾವು ಈ ಮುಖದ ಮುಖಾಂತರ ಕಾಣ್ತೀವಿ. ಇದನ್ನ ನಾವೇನಂತೀವಿ, ಈ ಪ್ರಾಣಶಕ್ತಿಯಲ್ಲಿ 2 ವಿಧ
ಇದೆ. ಒಂದು ಶೀಘ್ರ ಮತ್ತು ಮಂದಗಮನ. ಶೀಘ್ರ ಗಮನ, ಈ ಎರಡು ತರ ನಾವು ಈ ಪ್ರಾಣ ಶಕ್ತಿ ಹರಿತಾ ಇದೆಯಲ್ಲ ನಮ್ಮ ಶರೀರದಲ್ಲಿ, ಈ ಪ್ರಾಣ ಶಕ್ತಿನ ನಾವು ಎರಡು ವಿಧವಾಗಿ ಕಾಣ್ತೀವಿ. ಒಂದು ಶೀಘ್ರ ಗಮನ, ಇನ್ನೊಂದು ಮಂದಗಮನ ಅಂತ ಹೇಳ್ತೀವಿ. ಈ ಶೀಘ್ರ ಗಮನ ಅಂತ ಅಂದ್ರೆ ಏನಪ್ಪಾ ಅಂತಂದಾಗ, ಈ ಈ ಶೀಘ್ರ ಗಮನ ಅನ್ನೋದು ಈ ಮನುಷ್ಯನ ಶರೀರವನ್ನ ಬೇಗ ಕ್ಷೀಣ ಮಾಡ್ಬಿಡುತ್ತಂತೆ, ಬೇಗ ಅಧೋಗತಿಗೆ ತಗೊಂಡೊಟ್ಟೋಗತ್ತಂತೆ. ಯಾಕೆ ಅಂತಂದ್ರೆ ಶೀಘ್ರ ಗಮನ ಅನ್ನೋದು ಜಾಸ್ತಿ ಆದಾಗ ಏನಾಗತ್ತೆ, ಈ ಹೃದಯದ ಬಡಿತ ಅನ್ನೋದು ಜಾಸ್ತಿ ಆಗ್ಬಿಟ್ಟು ಅವನು ಕ್ಷೀಣಿಸ್ತಾ ಹೋಗ್ತಾನೆ. ಒಂದೊಂದು ಕ್ಷಣಕ್ಕೂ ಕ್ಷೀಣತೆಯನ್ನು ಕಂಡು ಕೊನೆಗಳಿಗೆಲ್ಲಿ ತನ್ನ ಚೈತನ್ಯವನ್ನೇ ಕಳ್ಕೊಳ್ಳೋ ಅಂತ ಒಂದು ಅವಕಾಶ ಕೂಡ ಇದರಲ್ಲಿ ಈ ಶೀಘ್ರ ಗಮನದಲ್ಲಿ ಇರುತ್ತೆ. ಇದನ್ನ ನಾವು ಯಾವಾಗ ನೋಡ್ತೀವಿ ಈ ಶೀಘ್ರ ಗಮನ ಅಂತಾಗ, ಮನಸ್ಸಿನ ಖಿನ್ನತೆ, ಮನಸ್ಸಿನಲ್ಲಿ ಏನೋ ಒಂದು ಖಿನ್ನತೆ ಉಂಟಾದಾಗ ಏನಾಗತ್ತೆ, ಈ ಉಸಿರಾಟ ಅನ್ನೋದು ಜಾಸ್ತಿ ಆಗ್ತಾ 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 ಹೋಗುತ್ತೆ. ಆ ಜಾಸ್ತಿ ಆಗ್ಬಾರ್ದು. ಆ ಉಸಿರಾಟ ಏನ್ ಮಾಡ್ಬೇಕು, ಶಾಂತವಾಗಿ ಹರಿತಾ ಇರ್ಬೇಕು. ಅದು ಜಾಸ್ತಿ ಆದಾಗ ಏನಾಗತ್ತೆ, ಈ ಶರೀರದ ಒಂದು ವ್ಯತ್ಯಾಸವನ್ನ ಅದೇನೋ ಆ ಶರೀರದಲ್ಲಿ ಬೇರೆ ವ್ಯತ್ಯಾಸಗಳು ಆಗ್ತಾ ಹೋಗುತ್ತೆ. ಆಮೇಲೆ ಮನಸ್ಸಿಗೆ ಆಘಾತ ಆದಾಗ, ಮನಸ್ಸಿಗೆ ಏನೋ ಒಂದು ನೋವಾಗೋಗುತ್ತೆ, ಏನೋ ಒಂದು ಮನೆಯಲ್ಲಿ ಘಟನೆ ನಡೆದಾಗ ಏನಾಗತ್ತೆ, ಮನಸ್ಸಿನಲ್ಲಿ ಆಘಾತ ಆಗತ್ತೆ. ಅವಾಗ ಕೂಡ ನಾವು ಈ ಶರೀರದ ಒಂದು ಏನು ಈ ಗಮನ ಇದೆಯಲ್ಲ, ಈ ಉಸಿರಾಟದ ಗಮನದಲ್ಲಿ ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಆಮೇಲೆ ಎಲ್ಲರ ಆಕ್ಸಿಡೆಂಟ್, ಭಯಂಕರವಾದಂತ ಒಂದು ಇದನ್ನ ನಾವು ನೋಡಿದಾಗ ಅವಾಗ್ಲೂ ಕೂಡ ನಮಗೆ ಏನಾಗತ್ತೆ, ಈ ವ್ಯತ್ಯಾಸವನ್ನ ನಾವು ಕಾಣ್ತಾ ಹೋಗ್ತೀವಿ. ಶೀಘ್ರ ಗಮನದ ಈ ವ್ಯತ್ಯಾಸವನ್ನ ಡವ 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 ಅಂತ ಅಂದ್ಬಿಟ್ಟು ಈ ಪ್ರಾಣಶಕ್ತಿ ಅನ್ನೋದು ವೇಗವಾಗಿ ಹೊಡ್ಕೊಳಕ್ ಶುರು ಮಾಡುತ್ತೆ. ಅದನ್ನ ನಾವು ಕಾಣಕ್ಕೆ ಶುರು ಮಾಡ್ತೀವಿ. ಆದ್ರಿಂದ ಈ ತರ ಶೀಘ್ರ ಗಮನ ಉಂಟಾದಾಗ ಏನಾಗತ್ತೆ, ಈ ಪ್ರಾಣಶಕ್ತಿ ಅನ್ನೋದು ನಿಂತೋಗ್ಬಿಡುತ್ತೆ. ಆ ಶೀಘ್ರ ಡಬ 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 ಅಂತ ಯಾವಾಗ ಎಲ್ಲಾ ಕಡೆ ಪ್ರಾಣಶಕ್ತಿ ಜೋರಾಗಿ ಹರಿಯಕ್ ಶುರು ಆಗತ್ತೋ ಅವಾಗ ಏನಾಗತ್ತೆ, ಆ ಪ್ರಾಣಶಕ್ತಿ ನಿಂತು ಹೋಗೋವಂತ ಒಂದು ಅವಕಾಶ ಕೂಡ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ನಾವು, ಆ ಸಮಯದಲ್ಲಿ ಆ ರೀತಿ ಆದಾಗ, ಮನೋವ್ಯಾಕುಲ ಆದಾಗ, ಇನ್ನೇನು ಆದಾಗ ಏನ್ ಮಾಡ್ಬೇಕು ನಾವು, ತಕ್ಷಣ ಆ ವೇಗವಾಗಿ ಹರಿತಕ್ಕಂತ ಆ ವಾಯು ಗಮನವನ್ನ ಗಮನಿಸಿ ನಾವು ಅದನ್ನ ಮಂದಗತಿಯಲ್ಲಿ ಸಾಗುವಂತೆ ಮಾಡ್ಬೇಕು. ಅದಕ್ಕೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ಜಪ, ತಪ, ಧ್ಯಾನ ಇವುಗಳನ್ನು ಮಾಡ್ತಾ ಬಂದಾಗ ಏನಾಗತ್ತೆ, ನಮ್ಗೆ ವೇಗವಾಗಿ ಹರಿತಕ್ಕಂತ ವಾಯು ಗಮನ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಅಂದಾಗ, ನಾವು ನಿಧಾನವಾಗಿ ಆ ಮನಸ್ಸನ್ನ ನಾವೇನ್ ಮಾಡ್ತೀವಿ, ಜಪ, ತಪ, ಧ್ಯಾನ ಇವುಗಳಲ್ಲಿ ನಮ್ಮ ಮನಸ್ಸನ್ನ ತೊಡಗಿಸ್ಕೊಂಡಾಗ ಮನಸ್ಸು ಬೇರೆ ಕಡೆಗೆ ಹರಿಯಲ್ಲ. ಈ ಮನಸ್ಸು ಅನ್ನೋದು ತುಂಬಾ ಚಂಚಲವಾದದ್ದು, ತುಂಬಾ ಚಂಚಲ. ಇದನ್ನ ಚಂದ್ರನಿಗೆ ಹೋಲಿಸಿದ್ದಾರೆ ಮನಸ್ಸನ್ನ. ಮನಸ್ಸೋ ಜಾತಃ ಚಂದ್ರೋ ಮನಸ್ಸೋ ಜಾತಃ ಅಂತ ಅಂದ್ಬಿಟ್ಟು ಈ ಮನಸ್ಸನ್ನ ಆ ಚಂದ್ರನಿಗೆ ಹೋಲಿಸಿದ್ದಾರೆ. ಆದ್ರೂ ಕೂಡ ಈ ಮನಸ್ಸು ಅನ್ನೋದು ತುಂಬಾ ಚಂಚಲವಾದ್ದು. ಇದು ಒಂದು ನಿಮಿಷನೂ ಒಂದ್ ಕಡೆ ನಿಲ್ಲಲ್ಲ, ಹರಿತಾ ಇರುತ್ತೆ. ಇದು ಎಷ್ಟು ವೇಗವಾಗಿ ಹರಿತಾ ಹೋಗುತ್ತೋ ಆಗ ನಮ್ಮ ಈ ಇದ್ರಲ್ಲೂ ಕೂಡ ಪ್ರಾಣಶಕ್ತಿಯ ಒಂದು ಗಮನದಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆಗೇನ್ ಮಾಡ್ಬೇಕು ನಾವು, ಅದನ್ನ ಮಂದಗತಿಯಲ್ಲಿ ಹರಿಸೋ ಅಂತ ಒಂದು ಪ್ರಯತ್ನನ ನಾವು ಮಾಡ್ಬೇಕು ಅಂದಾಗ ನಾವು ಜಪ, ತಪ, ಧ್ಯಾನ ಇವುಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತಾ ಹೋಗ್ಬೇಕು. ಇವುಗಳಲ್ಲಿ ನಾವು ತೊಡಗಿಸ್ಕೊಂಡಾಗ ಏನಾಗುತ್ತೆ, ನಮ್ಮ ಮನಸ್ಸು ಬೇರೆ ಕಡೆ ಹರಿಯಲ್ಲ. ನಮ್ಮ ಮನಸ್ಸು ಎಲ್ಲಿರುತ್ತೆ, ಬರೀ ನಮ್ಮ ಉಸಿರಾಟದ ಕಡೆ ಇರುತ್ತೆ. ಆ ಉಸಿರಾಟದ ಕಡೆ ಇದ್ದಾಗ ಏನಾಗುತ್ತೆ, ಅದು ನಿಧಾನವಾಗಿ ಉಸಿರಾಟಕ್ಕೆ ಪ್ರಾರಂಭ ಆಗತ್ತೆ. ಆ ನಿಧಾನಗತಿಯ ಉಸಿರಾಟ ಏನ್ ಮಾಡುತ್ತೆ, ನಮ್ಗೆ ಆ ನಿಧಾನಗತಿಯ ಉಸಿರಾಟವನ್ನ ನಾವೇನಂತೀವಿ, ಪ್ರಾಣಶಕ್ತಿ ಉಪಾಸನೆ ಅಂತ ಅಂದ್ಬಿಟ್ಟು ನಾವು ಮನಸ್ಸನ್ನ ಚಂಚಲವಾಗಿ ಬೇರೆಡೆಗೆ ಬಿಡದೆ ಆ ನಿಧಾನಗತಿಯಲ್ಲಿ ನಾವು ಉಸಿರಾಟವನ್ನ ನಡೆಸೋದನ್ನ ಪ್ರಾಣಶಕ್ತಿ ಉಪಾಸನೆ ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಕರಿತೀವಿ. ಈ ರೀತಿ ನಾವು ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡಾಗ ನಮ್ಮ
ಆಯಸ್ಸು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಗೆ ಆರೋಗ್ಯದಲ್ಲಿ ಒಂದು ಬದಲಾವಣೆ ಕಾಣ್ತಾ ಹೋಗುತ್ತೆ. ನಾವ್ ಯಾವಾಗ ಈ ಅತಿಯಾದಂತ ಈ ಜಾಗೃತವಾದಂತ ಒಂದು ಪ್ರಾಣ ಗಮನವನ್ನ ಕೊಡ್ತೀವೋ ಅವಾಗ ನಾವು ಆರೋಗ್ಯ ದೃಷ್ಟಿಯಿಂದ ಬಹಳ ಕ್ಷೀಣಿಸ್ತಾ ಹೋಗ್ತೀವಿ. ಈ ಮಂದಗತಿಯನ್ನ ಪ್ರತಿಯೊಬ್ರು ಊಹಿಸ್ಬೇಕು. ನಮ್ಮ ಉಸಿರಾಟವನ್ನ ನಾವು ಊಹಿಸ್ತಾ ಹೋಗ್ಬೇಕು. ನಮ್ಮ ಕೈಯಲ್ಲಿದೆ, ನಮ್ಮ ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲಿದೆ, ನಮ್ಮ ಪ್ರಾಣಶಕ್ತಿ ನಮ್ಮ ಹತ್ರ ಇದೆ. ಅದನ್ನ ನಾವು ಗಮನಿಸ್ಬೇಕು. ಯಾವುದರಿಂದ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಟ್ಟಾಗ, ಆ ಉಸಿರಿನ ಶಕ್ತಿ ಬಗ್ಗೆ ನಾವು ಗಮನ ಕೊಟ್ಟಾಗ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ. ಅದರಿಂದ ಪ್ರತಿಯೊಬ್ರು ಕೂಡ ಶಾಂತವಾಗಿರೋದನ್ನ ಆದಷ್ಟು, ಎಷ್ಟೇ ನಮ್ಗೆ ತೊಂದರೆಗಳು ಬರ್ಲಿ, ಎಷ್ಟೇ ಒಂದು ಪ್ರಾಬ್ಲಮ್ ಬರ್ಲಿ, ಅದನ್ನ ನಾವು ಲೆಕ್ಕಿಸ್ಬಾರ್ದು. ಅದು ಸಾಲ್ವ್ ಆಗ್ತಾ ಹೋಗುತ್ತೆ ನಿಧಾನವಾಗಿ. ಅದಕ್ಕೆ ಪರಿಹಾರ ಅನ್ನೋದು ಒಂದು ಸಮಸ್ಯೆ ಅಂದ್ರೆ ಅದಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತೆ. ಆ ಪರಿಹಾರವನ್ನ ನಾವ್ ಯಾವ ರೀತಿ ಕಂಡ್ಕೋಬೇಕು ಅಂದ್ರೆ ನಿಧಾನವಾಗಿ ನಾವು ಹೋಗಿ ಆ ಸಮಸ್ಯೆಗೆ ನಾವು ಪರಿಹಾರವನ್ನ ಕಂಡ್ಕೋಬೇಕು. ಆದ್ರಿಂದ ನಾವು ಪ್ರತಿಯೊಬ್ಬರು ಈ ಗಮನವನ್ನ ನಾವು ಯಾವ ಕಡೆ ಕೊಡ್ಬೇಕು, ಮಂದಗತಿಯ ಪ್ರಾಣಶಕ್ತಿಯ ಕಡೆ ನಾವು ಗಮನವನ್ನ ಕೊಡ್ತಾ ಹೋಗ್ಬೇಕು. ಅದಕ್ಕೆ ಜಾಸ್ತಿ ನಾವು ಧ್ಯಾನ ಇದನ್ನೆಲ್ಲ ನಾವು ಇಟ್ಕೊಳ್ತಾ ಹೋದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬಾ ಸುಲಭ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ಗೊತ್ತಾಗತ್ತೆ. ಮಹಾಲಾವಣ್ಯ ಶ್ರೇವದಿಹಿ ಅಂತ ಬಂದಿ, ಮುರಾಳಿ ಮಂದಗಮನ ಆಯ್ತು. ಮಹಾಲಾವಣ್ಯ ಶ್ರೇವದಿಕಿ ಅಂತಂದ್ರೆ ಅಂದ್ರೆ ಲಾವಣ್ಯ ಅಂತಂದ್ರೆ ಅದನ್ನ ಸಮುದ್ರಕ್ಕೆ ಹೋಲಿಸಿದ್ದಾರೆ. ಆ ಲಾವಣ್ಯ ಅನ್ನೋದು ಅಷ್ಟೊಂದು ಎಲ್ಲೂ ಇಲ್ವಂತೆ, ಅದಕ್ಕಿಂತ ಮಿಗಿಲಾದ್ದು ಎಲ್ಲೂ ಇಲ್ವಂತೆ. ಆ ಸಮುದ್ರದಷ್ಟು ಲಾವಣ್ಯವಾಗಿದ್ದಾಳೆ ಆಕೆ ಅಂತ ಅಂದ್ಬಿಟ್ಟು ಆ ಸಮುದ್ರದಲ್ಲಿ ಇದೆ ಆ ಲಾವಣ್ಯ ಅನ್ನೋದು ಅಂದ್ಬಿಟ್ಟು ಆ ಲಾವಣ್ಯನ ಸಮುದ್ರಕ್ಕೆ ಹೋಲಿಸಿದ್ದಾರೆ. ಈ ಸೌಂದರ್ಯೋಪಾಸನೆಯಲ್ಲಿ 10 ವಿದ್ಯೆಗಳಿದೆ. ಈ ಸೌಂದರ್ಯ ಉಪಾಸನೆಯಲ್ಲಿ 10 ವಿಧಗಳಿದೆಯಂತೆ. ಇದರಲ್ಲಿ ಶಂಕರರು 3 ವಿಧಗಳನ್ನ ನಮಗೆ ತಿಳಿಸಿದ್ದಾರೆ. ಅದು ಯಾವ್ಯಾವ್ದು ಅಂದ್ರೆ ಶ್ರೀವಿದ್ಯೆ, ತ್ರಿಪುರಾ ವಿದ್ಯೆ ಮತ್ತು ಸೌಂದರ್ಯ ವಿದ್ಯೆ ಅಂತ ಅಂದ್ಬಿಟ್ಟು 3 ಗ್ರಂಥಗಳನ್ನ ಬರೆದು ಅವರು ಅದರ ಮುಖಾಂತರ ನಮಗೆ ಈ ಸೌಂದರ್ಯದ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ. ಇವತ್ತಿಗೆ ಸ್ವಲ್ಪ ನನ್ನ ಇದರಲ್ಲಿರೋದ್ರಿಂದ ಇವತ್ತಿಗೆ ದಯವಿಟ್ಟು ಕ್ಷಮಿಸಿ.